ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ. T20 ಕ್ರಿಕೆಟ್ ವಿಶ್ವ ಸಮರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಲ್ಲಿಕಾರ್ಜುನ್ ಪಾಟೀಲ್. ಲೀಗ್ ಮ್ಯಾಚ್ಗಳು ಮುಗಿದಾಯಿತು. ಸೂಪರ್ 8 ಕದನ ಶುರುವಾಗಿದೆ. ಒಂದು ಕಡೆಗೆ ಚಾಂಪಿಯನ್ಸ್, ಇನ್ನೊಂದು ಕಡೆಗೆ ಚೋಕರ್ಸ್. ಇವತ್ತು ತುಂಬ ಇಂಪಾರ್ಟೆಂಟ್ ಮ್ಯಾಚ್ ಇದೆ. ಅದು ಕೂಡ ಸೂಪರ್ 8ನ ಮೊದಲ ಪಂದ್ಯ. ಬಟ್ ಲೀಗ್ ಹಂತದಲ್ಲಿ ಎರಡೂ ಕೂಡ ಗಜಾಂತರ ವ್ಯತ್ಯಾಸವೇನಿಲ್ಲ. ಇಬ್ಬರೂ ಕೂಡ 4ರಲ್ಲಿ 4 ಮ್ಯಾಚ್ನ ಗೆದ್ದು ಈಗ ಸೂಪರ್ 8ನಲ್ಲಿ ದೊಡ್ಡ ಗೆಲುವನ್ನು ಸಾಧಿಸಿ ಸೆಮಿಫೈನಲ್ಗೆ ಹೋಗಿ ಈ ಸರಿ ಕಪ್ ಎತ್ತಬೇಕು ಅನ್ನುವಂತಹ ಎರಡು ಬಲಾಢ್ಯ ತಂಡಗಳ ನಡುವೆ ಒಂದು ಸಮರ ನಡೀತಾ ಇದೆ. ವಿಶೇಷ ಅಂದರೆ ಭಾರತ ಇಲ್ಲಿ ಏನು ಸ್ಟ್ರೆಂತ್ ಇಟ್ಕೊಂಡು ಬರ್ತಾ ಇದೆ, ಮೈನಸ್ಗಳೇನು, ಅದರ ಜೊತೆಗೆ ಸೌತ್ ಆಫ್ರಿಕಾ ಯಾವ ಮೂಮೆಂಟ್ಗಳಲ್ಲೂ ಕೂಡ ಭಾರತವನ್ನು ಎದುರಿಸುವಂಥ ಎಲ್ಲ ಸಾಮರ್ಥ್ಯ ಇದೆ. ಯಾವ್ಯಾವ ತಂಡಗಳು ಹೇಗೆ ಆಡುತ್ತೆ ಎಲ್ಲದರ ಬಗ್ಗೆ ಕೂಡ ಮಾತನಾಡೋಣ. ಅದರ ಜೊತೆಗೆ ಈಗ ಒಂದು ಪಂದ್ಯ ನಡೀತಾ ಇದೆ, ಶ್ರೀಲಂಕಾ ವರ್ಸಸ್ ಇಂಗ್ಲೆಂಡು. ಇದರಲ್ಲಿ ಶ್ರೀಲಂಕಾ ಗೆಲ್ಲಿ ಮುಳುವಾಗ್ತಾ ಇದೆ. ಇದರ ಬಗ್ಗೆ ಮಾತನಾಡೋಣ. ನಮ್ಮ ಜೊತೆಗೆ ಅತಿಥಿಗಳು ಕೂಡ ಭಾಗಿಯಾಗಿದ್ದಾರೆ. ಮೊದಲಾಗಿ ಜನಾರ್ದನ್ ಹೆಬ್ಬಾರ್ ಸರ್ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್. ಅದರ ಜೊತೆಗೆ ರಘುವೀರ್ ಕೂಡ ಇದ್ದಾರೆ. ರಘುವೀರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಹೆಬ್ಬಾರ್ ಸರ್, ಮೊದಲೇದಾಗಿ ನಿಮ್ಮನ್ನೇ ಕೇಳ್ತೀನಿ. ಒಂದು ಕಡೆಗೆ ಚೋಕರ್ಸು, ಯಾಕೆ ಅಂತಂದರೆ ಎಲ್ಲ ಸೆಮಿಫೈನಲ್ನಲ್ಲೂ ಅಥವಾ ಫೈನಲ್ನಲ್ಲಿ ಎಡುವುದೇ ಇವ್ರ ಗುಣ. ಬಟ್ ಇವತ್ತು ಸೂಪರ್ 8ನಲ್ಲಿ ಮೊದಲ ಪಂದ್ಯನೇ ಭಾರತದ ವಿರುದ್ಧ ಆಡ್ತಾ ಇದೆ. ಇಲ್ಲಿ ವಿಶ್ವಕಪ್ ಸೇಡಿನ ಪಂದ್ಯನೂ ಹೌದು, ಯಾಕಂದರೆ 2024ರಲ್ಲಿ ಫೈನಲ್ನಲ್ಲಿ ಸೋತಿದ್ರು. ಆ ಸೇಡು, ಚೋಕರ್ಸು, ಪ್ರೆಷರು, ಭಾರತದಲ್ಲಿ ಮ್ಯಾಚ್ ನಡೀತಾ ಇದೆ. ಇಷ್ಟೆಲ್ಲ ಇದ್ಕೊಂಡು ಭಾರತದ ಜೊತೆಗೆ ಗೆಲ್ತಾರಾ, ಇಲ್ಲ ಆ ಚೋಕರ್ಸ್ ಹಣೆಪಟ್ಟಿ ಮತ್ತೆ ಇಟ್ಕೊಂಡು ಹೋಗ್ತಾರಾ ಅಂತ? ಅವ್ರಿಗೆ ಅದೇ ಮುಳುವಾಗಿರೋದು. ಚೋಕರ್ಸ್ ನಾವು ಅನ್ನೋಂಥ ಒಂದು ತಲೆಯಲ್ಲಿ ತುಂಬಿಕೊಂಡಿರುತ್ತೆ. ಅದು ಕಾಮನ್. ಅದು ಪಾಕಿಸ್ತಾನ ಹೇಗೆ ಇಂಡಿಯಾ ಮೇಲೆ ಆಡುವಾಗ ನಾವು ಗೆಲ್ಲೋದು ಕಷ್ಟ ಇಂಡಿಯಾದ ಮೇಲೆ ಅನ್ನೋಂಥ ಒಂದು ಭಾವನೆ ಬಂದ್ಬಿಟ್ಟಿದೆ ಅವರಿಗೆ. ಈಗ 1-8 ಆಗಿದೆ. ಆ ಒಂದು ಭಾವನೆ ಪ್ರತಿಯೊಂದು ಪಂದ್ಯದಲ್ಲೂ ಇರುತ್ತೆ, ಪ್ರತಿಯೊಂದು ಟೀಮ್ ಮೇಲೂ ಇರುತ್ತೆ. ಸೌತ್ ಆಫ್ರಿಕಾಗೆ ಆಗಿರೋದು ಅದನ್ನೇ. ಇವಾಗ ಇಂಡಿಯಾದಲ್ಲಿ ಆಡ್ತಾ ಇದ್ದೀವಿ ಅನ್ನೋಂಥ ಒಂದು ಭಯ, ಇಂಡಿಯಾದ ಮೇಲೆ ಆಡ್ತಾ ಇದ್ದೀವಿ, ಅವ್ರ ಜೊತೆನೇ ಆಡ್ತಾ ಇದ್ದೀವಿ ಈಗ ಅನ್ನೋಂಥ ಒಂದು ಭಯ ಇರುತ್ತೆ. ಯಾಕಂದರೆ ಟೀಮ್ ಇಂಡಿಯಾ ಭಾಳ ಒಳ್ಳೆಯ ಪರ್ಫಾರ್ಮೆನ್ಸ್ ನೀಡ್ತಾ ಬಂದಿದೆ. ಯಾವ ವಿಭಾಗದಲ್ಲಿ ಏನೋ ಒಂದು ಆರಂಭಿಕರು ಒಂದಿಬ್ಬರು ಔಟ್ ಆಗಿಬಿಟ್ರು ಅಂದ್ರೂ ಮಿಡ್ಲ್ ಆರ್ಡರ್ನಲ್ಲಿ ಅದನ್ನು ಚೇತರಿಸ್ಕೊಂಡು ಹೋಗುವಂಥ ಒಂದು ಕೆಲಸ ಆಗುತ್ತೆ. ಆ ಕಾರಣಕ್ಕಾಗಿ ಇಂಥ ಟೈಮ್ನಲ್ಲಿ ಹೇಗೆ ಎದುರಿಸಬೇಕು ಇಂಡಿಯಾನ ಅನ್ನುವಂಥ ಒಂದು ಟೆನ್ಷನ್ ಇದ್ದೇ ಇರುತ್ತೆ. ಇಂಡಿಯಾ ನೆಲದಲ್ಲಿ ಸ್ಪಿನ್ನಿಗೆ ಸಪೋರ್ಟ್ ಆಗುವಂಥ ಪಿಚ್ಚು, ಅದರಲ್ಲೂ ಇವತ್ತು ಆಡ್ತಾ ಇರೋಂಥ ಅಹಮದಾಬಾದ್ನಲ್ಲಿ ಸ್ಪಿನ್ನಿಗೆ ಅನುಕೂಲ ಆಗದೆ ಇದ್ದಂಗೆ ಫಾಸ್ಟ್ ಬಾಲರ್ಗೆ ಅನುಕೂಲ ಆಗುವಂಥ ಪಿಚ್ ನಿರ್ಮಾಣ ಮಾಡಲಾಗಿದೆ ಅನ್ನೋಂಥ ಮಾಹಿತಿ ಇದೆ. ಅದ್ರ ನಡುವೆನೂ ಇಂಡಿಯಾವನ್ನು ಎದುರಿಸಬೇಕಾದ್ರೆ ಬಹಳ ಕಷ್ಟ ಆಗುತ್ತೆ. ಯಾವುದೇ ಟೀಮಿಗೂ ಡಬಲ್ ಗುಂಡಿಗೆ ಬೇಕು. ಡಬಲ್ ಗುಂಡಿಗೆ ಬೇಕು. ಯಾಕಂದರೆ ಇಲ್ಲಿ ಎಲ್ಲ ವಿಭಾಗದಲ್ಲೂ ತುಂಬ ಚೆನ್ನಾಗಿ ಒಳ್ಳೆ ಸ್ಟ್ರೆಂತ್ ಇದೆ. ಒಬ್ಬರು ಫೇಲ್ ಆದರೂ ಇನ್ನೊಬ್ರು ಇದ್ದಾರೆ. ಈಗ ಟೋಟಲ್ ಟೀಮ್ ತುಂಬ ಚೆನ್ನಾಗಿದೆ ಅಂತ ಹೇಳಿದಾಗ ಶ್ರೀಲಂಕಾ ಇವತ್ತು ಎಕ್ಸಾಂಪಲ್ ತಗೊಂಡ್ರೆ ಟಾಸ್ ವಿನ್ ಆದ್ರು ಅವರು. ಟಾಸ್ ವಿನ್ ಆಗಿ ಸುಲಭವಾಗಿ ಹೊಡಿತಾರೆ ಇವರು ಅನ್ನೋಂಥ ಒಂದು ನಿರೀಕ್ಷೆ ಇತ್ತು. ಅವ್ರು 150 ಒಳಗಡೆ ಕಟ್ ಹಾಕ್ಬಿಟ್ರು ಇಂಗ್ಲೆಂಡನ್ನು. ಆದರೆ ಎಂತಹದೇ ಪಂದ್ಯ ಆಗಲಿ ಬ್ಯಾಟ್ಸ್ಮನ್ಗಳು ತಪ್ಪು ಮಾಡಿದ್ರು ಅಂತಂದರೆ ಎಷ್ಟೇ ಒಳ್ಳೆ ಪಿಚ್ ಇರಲಿ, ಅದು ಬ್ಯಾಟ್ಸ್ಮನ್ಗೆ ಅನುಕೂಲ ಆಗುವಂಥ ಎಷ್ಟೇ ಒಳ್ಳೆ ಪಿಚ್ ಇದ್ರೂ ಫಲಿತಾಂಶ ಉಲ್ಟಾ ಆಗುತ್ತೆ ಅನ್ನೋದಕ್ಕೆ ಭಾಳ ದೂರ ಎಕ್ಸಾಂಪಲ್ ಇಲ್ಲ. ಮುಂದೆ ನಡೀತಾ ಇರುವಂಥ ಶ್ರೀಲಂಕಾ ಇಂಗ್ಲೆಂಡ್ ಪಂದ್ಯನೇ ಸಾಕ್ಷಿ. ದಕ್ಷಿಣ ಆಫ್ರಿಕಾನು ಸಹಿತ ಇದನ್ನೆಲ್ಲನೂ ಗಮನಿಸ್ತಾ ಇರುತ್ತೆ, ಭಾರತದವರು ಗಮನಿಸ್ತಾ ಇರ್ತಾರೆ. ನಾವು ಈ ಟಾಸ್ ವಿನ್ ಆದ್ರೂ ಒಂದು ವೇಳೆ ಬ್ಯಾಟಿಂಗ್ ಮಾಡೋಂಥ ಸಂದರ್ಭದಲ್ಲಿ ಸ್ವಲ್ಪ ಎಡವಿದ್ರೂ ಎಂತಹ ದೊಡ್ಡ ಏಟ್ ತಿನ್ಬೇಕಾಗತ್ತೆ ಅನ್ನೋದಕ್ಕೆ ಉದಾಹರಣೆ ಇದೆ. ಸೊ ಆ ಎಚ್ಚರಿಕೆಯಲ್ಲಿ ಭಾರತ ಆಡುತ್ತೆ ಅನ್ನೋ ನಿರೀಕ್ಷೆ ಇದೆ. ನಾವು 3 ಗಂಟೆ ಡಿಬೇಟ್ನಲ್ಲಿ ಮಾತಾಡ್ತಾ ಇದ್ದಾಗಲೂ ಫೋನ್ ಕಾಲ್ ತಗೊಂಡಿದ್ವಿ ಪಬ್ಲಿಕ್. ಆವಾಗ ಎಲ್ಲರೂ ಹೇಳ್ತಾ ಇದ್ರು ಅಭಿಷೇಕ್ ಶರ್ಮಾ ಅಂತ ಹೇಳಿ. ಎಲ್ರಿಗೂ ಅವ್ರ ಮೇಲೆ ಹೋಪ್ಸ್. ಆದರೆ ಹೋಪ್ಸ್ ಸಹಜ, ಅಭಿಮಾನಿಗಳಾಗಿ ನೋಡೋದು ಬೇರೆ, ತಂಡವಾಗಿ ನೋಡೋದು ಬೇರೆ. ಅಭಿಷೇಕ್ ಶರ್ಮಾ ಒಬ್ಬ ಆಟಗಾರ ಆಗಿ 3 ಸತತ ವೈಫಲ್ಯದ ನಂತರ ತಾನು ಹಾಗಲ್ಲ ಹೀಗೂ ಇದ್ದೀನಿ ಅನ್ನೋದು ತೋರಿಸ್ಕೊಡೋಂಥ ಸಂದರ್ಭ ಇದು. ಮತ್ತೆ ಜೀರೋಗೆ ಔಟ್ ಆದರೆ ಬಹುಶಃ ಅವರ ಕ್ರಿಕೆಟ್ ಕೆರಿಯರ್ಗೆ ಸದ್ಯದ ಮಟ್ಟಿಗೆ ಜೀರೋನೇ ನೋಡ್ಬೇಕಾಗುತ್ತೆ ಅವರು ಟೀಮ್ನಲ್ಲಿ. ಅಂದರೆ ಟೀಮ್ನಿಂದ ಹೊರಗುಳಿಬೇಕಂತ ಪರಿಸ್ಥಿತಿ ಅನಿವಾರ್ಯ. ಎಷ್ಟು ಹೊಡಿಬೇಕು ಅಂತ ನಿಮಗೆ ಅಭಿಷೇಕ್ ಶರ್ಮಾ ಎಷ್ಟು ಹಾಗಾದ್ರೆ 20 ಹೊಡೆದ್ರೆ ಸಾಕಾ? ಅಲ್ಲ 2 ರನ್ ಹೊಡೆದ್ರೆ ಸಾಕಾ? ಔಟ್ ಆಗಿಲ್ಲಲ್ಲ. ಒಂದು ಭರವಸೆ ಮೂಡಿಸ್ಬೇಕು ಅಂತಂದ್ರೆ ಅಭಿಷೇಕ್ ಶರ್ಮಾ ಮೇಲೆ ಏನಿದೆ ಅಂದ್ರೆ ಒಂದು 25-30 ಬಾಲ್ ಆಡಿದ್ರೆ ಏನಿಲ್ಲ ಅಂದ್ರೂ ಒಂದು 50-60 ರನ್ ಕಲೆ ಹಾಕ್ತಾರೆ ಅನ್ನೋಂಥ ಒಂದು ಎಲ್ರಿಗೂ ನಂಬಿಕೆ ಬಂದ್ಬಿಟ್ಟಿದೆ. ಆ ರೀತಿ ಆಡ್ಕೊಂಡೇ ಬಂದಿದ್ದಾರೆ IPL ನಿಂದ ಇಲ್ಲಿವರೆಗೂ. ಅದನ್ನ ಸಾಬೀತು ಮಾಡಬೇಕು ಅವರು. ಮಿನಿಮಮ್ ಒಂದು 25-30 ಬಾಲ್ ಆಡ್ಬೇಕಂದ್ರೆ ಪವರ್ ಪ್ಲೇ ಮುಗಿಯೋ ತನಕ ಅವ್ರು ನಿಲ್ಬೇಕು. ಎಷ್ಟು ರನ್ ಹೊಡಿತಾರೆ ಅನ್ನೋದಕ್ಕಿಂತ ಅವ್ರು ನಿಲ್ಬೇಕು. ನಿಂತು ರನ್ ಬರುತ್ತೆ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿದೆ. ಆ ರೀತಿ ನಿಲ್ಲೋ ರೀತಿಯಲ್ಲಿ ಕೆಟ್ಟ ಎಸೆತಗಳನ್ನು ಮಾತ್ರ ಹೊಡೆಯುವಂತ ಕೆಲಸ ಮಾಡಬೇಕು. ಅದು ಹೊರತು ಫಸ್ಟ್ ಬಾಲ್ಗೆ 6 ಹೊಡಿತೀನಿ 4 ಹೊಡಿತೀನಿ ಇದೆಲ್ಲವನ್ನೂ ಕೂಡ 1-2 ಮ್ಯಾಚಿಗೆ ಚಂದ.
ಪ್ರತಿ ಮ್ಯಾಚಿಗೂ ಅದನ್ನೇ ನಿರೀಕ್ಷೆ ಇಟ್ಕೊಂಡು ಅದೇ ರೀತಿ ಔಟ್ ಆಗ್ತಾ ಹೋದ್ರೆ ಸಂಜು ಸ್ಯಾಮ್ಸನ್ ಪ್ಲೇಸಲ್ಲಿ ಇವ್ರು ಬರ್ತಾರೆ ಅಷ್ಟೇ ನೆಕ್ಸ್ಟ್. ಎಸ್ ರಘು ಹೇಳಿದರು ನಿಂತ್ಕೊಂಡು ಆಡಬೇಕು, ಇಲ್ಲ ಅಂತಂದರೆ ಮತ್ತೆ ಅದೇ ಹಾಡು ಅದೇ ರಾಗ ಅಂತ. ಬಟ್ ಅಭಿಷೇಕ್ ಶರ್ಮಾ ನಿಂತ್ಕೊಂಡು ಆಡುವಂಥ ವ್ಯಕ್ತಿ ಅಂತೂ ಅಲ್ವೇ ಅಲ್ಲ. ಬಟ್ ಎಲ್ಲರೂ ಹೇಳ್ತಾ ಇರೋದು ಅಭಿಷೇಕ್ ಶರ್ಮಾ ನಿಂತರೆ ಸಾಕಪ್ಪ ಗೆಲ್ತೀವಿ ಅಂತ ಹೇಳಿ. ಬಟ್ ಅಭಿಷೇಕ್ ಶರ್ಮಾ ಜೊತೆಗೆ ಇನ್ನೂ ಉಳಿದ ಆಟಗಾರರು ಕೂಡ ಒಳ್ಳೆ ಫಾರ್ಮಲ್ಲಿದ್ದಾರೆ. ಇವತ್ತು ಅಭಿಷೇಕ್ ಶರ್ಮಾ ಆಡೋದು ಎಷ್ಟು ಇಂಪಾರ್ಟೆಂಟು, ಅದ್ರ ಜೊತೆಗೆ ಉಳಿದ ಆಟಗಾರರು ಯಾವ ಫಾರ್ಮಲ್ಲಿದ್ದಾರೆ, ಹೇಗೆ ಇವತ್ತಿನ ಭಾರತದ ಸ್ಟ್ರೆಂತ್ ಏನು, ವೀಕ್ನೆಸ್ ಏನು ಅಂತ ಹೇಳೋದಾದ್ರೆ? ಅದೇ ಸರ್, ಇವಾಗ ನೀವೇನು ಹೇಳಿದ್ರಲ್ಲ, ಅಭಿಷೇಕ್ ಶರ್ಮಾ 2 ರನ್ನಿಗೆ ಔಟ್ ಆಗಬೇಕಾ ಅಥವಾ 20 ರನ್ ಹೊಡಿಬೇಕಾ, ಅಥವಾ ಯಾವ ರೀತಿ ಅವರು ಪರ್ಫಾರ್ಮೆನ್ಸ್ ಈ ಒಂದು ಮ್ಯಾಚ್ನಲ್ಲಿ ಅವರು ಕಂಡುಕೊಳ್ಬೇಕು. ಯಾಕಂದರೆ ಹಿಂದಿನ 3 ಮ್ಯಾಚಲ್ಲೂ ಅವರು ಕಳಪೆ ಪರ್ಫಾರ್ಮನ್ನು ನಾವು ನೋಡ್ತಾ ಇದ್ದೀವಿ. ಅಂದರೆ ಅವರು ಇವತ್ತು ಕಮ್ ಬ್ಯಾಕ್ ಮಾಡಬೇಕಂದ್ರೆ ಅವ್ರು ಏನು, ಅವ್ರ ಪಾತ್ರ ಏನು ಅಂತ ಇವತ್ತಿನ ಮ್ಯಾಚ್ನಲ್ಲಿ ಹೇಳಕ್ಕೆ ಬಂದರೆ ಸರ್, ಇವತ್ತು ಮೊದಲು ಬ್ಯಾಟಿಂಗ್ ಆಯ್ತಂದರೆ ಒಂದು ಒಳ್ಳೆ, ಇವಾಗ ನಾವು ಎಷ್ಟೇ ಅಂದರೆ ಇವಾಗ ಆನ್ ಪೇಪರಲ್ಲಿ ಟೀಮ್ ಸ್ಟ್ರಾಂಗ್ ಇದೆ, 300ರ ಗಡಿ ದಾಟಿಸುವಂಥ ಟೀಮು, T20 ಟೀಮು ಎಲ್ಲ ಹೇಳ್ಕೊಂಡು ಬರ್ತಿದ್ದಾರೆ. ಆದರೆ ಭಾರತೀಯ ನೆದರ್ಲ್ಯಾಂಡ್ ಮೇಲೆ ಹೊಡಿಲಿಲ್ಲ, USA ಮೇಲೆ ಹೊಡಿಲಿಲ್ಲ, ಇನ್ನೇನು ಇವ್ರ ಮೇಲೆ ಹೊಡಿತಾರೆ. ಹೌದು, ಅದೇ ಒಂದು ವಿಚಾರನೇ ಹೇಳಕ್ ಬಂದೆ. ಅಂದ್ರೆ ಇಲ್ಲಿ ಅಭಿಷೇಕ್ ಶರ್ಮಾ ಅವರಲ್ಲಿ ಆ ಎಬಿಲಿಟಿ ಇದೆ, ಅವರು 250 ಗಡಿ ದಾಟಿಸೋದಕ್ಕೂ ಅವ್ರ ಹತ್ರ ಆ ಒಂದು ಪೊಟೆನ್ಷಿಯಲ್ ಇದೆ. ಅದನ್ನ ಈ ಮ್ಯಾಚ್ ನಲ್ಲಿ ಕಂಡುಕೊಳ್ಬೇಕು. ಇನ್ನೊಂದು ಕಡೆ ಆದ್ರೆ ಒಂದು ವೇಳೆ ಚೇಸಿಂಗ್ ಅಂತ ಬಂದಾಗ, ಇವಾಗ ಮೊನ್ನೆ ಇಶಾನ್ ಕಿಶನ್ ಯಾವ ರೀತಿ ಬ್ಯಾಟಿಂಗ್ ಮಾಡಿದ್ರು, ಸೂರ್ಯಕುಮಾರ್ ಯಾದವ್ ಅವ್ರ ಫಸ್ಟ್ ಮ್ಯಾಚ್ ಅಲ್ಲಿ USA ವಿರುದ್ಧ, ಯಾಕಂದ್ರೆ ಏಕಾಂಗಿ ಹೋರಾಟ ಇತ್ತು ಇವೆರಡು ಮ್ಯಾಚ್ ನಲ್ಲಿ. ಏನಂದ್ರೆ ನಾವು ಏಕಾಂಗಿ ಹೋರಾಟ, ಈ ಏಕಾಂಗಿ ಹೋರಾಟ ನಾವು ಅಭಿಷೇಕ್ ಶರ್ಮಾ ಅವರಿಂದಲೂ ನಿರೀಕ್ಷೆ ಇದೆ. ಯಾಕಂದ್ರೆ ಕಳೆದ 3 ಮ್ಯಾಚ್ ನಲ್ಲಿ ಇದೆಲ್ಲ, ಇವಾಗ T20 ICC ರ್ಯಾಂಕಿಂಗ್ ನಲ್ಲಿ ನಂಬರ್ 1 ಬ್ಯಾಟ್ಸ್ಮನ್ ಆಗಿರುವಂತ ಅಭಿಷೇಕ್ ಶರ್ಮಾ ಅವರಿಂದ ಇದೇ ರೀತಿಗಳ ನಿರೀಕ್ಷೆ ನಮ್ಮಲ್ಲಿರುತ್ತೆ. ಇವರು ಇವಾಗ ಸರ್ ನೀವು ಹೇಳಿರೋದು ಒಳ್ಳೆ ಪಾಯಿಂಟ್ ಆಗಿರುತ್ತೆ. ಇವಾಗ 0 ಔಟ್ ಆದವ್ರದ್ದು ಏನಂದ್ರೆ ಒಂದು ಅರ್ಧ ಶತಕೂ ನಮ್ಗೆ ಸಾಕಾಗಲ್ಲ. ಯಾಕಂದ್ರೆ ಇದು T20 ವಿಶ್ವಕಪ್ ಅಂತ ಪಂದ್ಯಗಳಲ್ಲಿ ಅವರು ಎಡವಿದ್ದಾರೆ. ಸತತವಾಗಿ 3-0 ಅಂದ್ರೆ ಒಬ್ಬ ICC ರ್ಯಾಂಕಿಂಗ್ ನಂಬರ್ 1 ರ್ಯಾಂಕಿಂಗ್ ನಿಂದ ಈ ತರ ಆಟನ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆ ರೀತಿಯಲ್ಲಿ. ಬಟ್ ಅವ್ರ ಕಮ್ ಬ್ಯಾಕ್ ಇಂಪಾರ್ಟೆಂಟ್. ಒಬ್ಬ ಪ್ಲೇಯರ್ ಈಗ ಹಾರ್ದಿಕ್ ಪಾಂಡ್ಯ ಬ್ಯಾಟಿಂಗ್ ಮಾಡುವಾಗ ಅವರು ಔಟ್ 0 ಔಟ್ ಆದ್ರು ಅಂದ್ರೆ ಅವ್ರ ಮೇಲೆ ಹೋಪ್ಸ್ ಕಳ್ಕೋಬೇಕಾಗಿಲ್ಲ. ಯಾಕಂದ್ರೆ ಬಾಲಿಂಗ್ ನಲ್ಲಿ ಫೀಲ್ಡಿಂಗ್ ಕೊಡ್ತಾರೆ. ಬಟ್ ಅಭಿಷೇಕ್ ಶರ್ಮಾ ಆಲ್ರೌಂಡರ್ ಸರ್, ಆಲ್ರೌಂಡರ್ ಅಂದ್ರೆ ಬಟ್ ಆ ವಿಕೆಟ್ ಪಾರ್ಟ್ ಟೈಮ್ ಅದು ಬ್ಯಾಟಿಂಗ್ ಆಲ್ರೌಂಡರ್. ಹಿಂದೆ ಸೇವಾಗ್ ಸಹಿತ ಇದೇ ರೀತಿಯ ಕಲ್ಪೆ ಕಷ್ಟ ಅನುಭವಿಸಿದಾಗ ಒಂದು ಇಂಟರ್ವ್ಯೂನಲ್ಲಿ ಹೇಳ್ತಾರೋ, ತೆಂಡೂಲ್ಕರ್ ನನಗೆ ಹೇಳಿದ್ರು ಅಂತೇಳಿ, ಬೇರೆ ಯಾವ್ದು ತಲೆಯಲ್ಲಿ ಬೇಡ, ನಿನ್ನ ಟಿವಿಯಲ್ಲಿ ನೋಡ್ತಾರೆ ಮನೆಯಲ್ಲಿ, ಮನೆಯವರಿಗೋಸ್ಕರ ಒಂದು ಅರ್ಧ ಗಂಟೆ ಟಿವಿ ಬರೋ ತರ ನಿಂತ್ಕೊ ಅಂತೇಳಿ. ಅಂದ್ರೆ ಅವ್ರ ಕ್ರೀಸ್ ನಲ್ಲಿ ನಿಂತರೆ ರನ್ ಬರುತ್ತೆ ಅನ್ನೋದು ಯಾವುದೇ ಅನುಮಾನ ಇಲ್ಲ. ಆ ರೀತಿ ನಿಲ್ಬೇಕು, ಕಳಪೆ ಶಾಟಿಗೆ ಕೈ ಹಾಕಬಾರ್ದು ಅನ್ನೋ ಒಂದು ಸಲಹೆ. ಸರ್ ಇನ್ನೂ ಮಾತಾಡೋಣ. ಒಬ್ರು ಕಾಲರ್ ಇದ್ದಾರೆ, ಚಿನ್ಮಯ್ ಅಂತ ಹೇಳಿ. ಚಿನ್ಮಯ್ ಅವರೇ ನಮಸ್ತೆ. ನಮಸ್ತೆ. ಚಿನ್ಮಯ್, ಏನು ಓದ್ತಾ ಇದ್ದೀರಾ? ಮಾತಾಡಿ ಚಿನ್ಮಯ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಏನು ಓದ್ತಾ ಇದೆಯಾ? ನಾನು 5th ಸ್ಟ್ಯಾಂಡರ್ಡ್. ಓ ಹೌದಾ. ಇವತ್ತು ಮ್ಯಾಚು ಭಾರತ ಮತ್ತು ದಕ್ಷಿಣ ಆಫ್ರಿಕಾ, ಯಾರು ಗೆಲ್ತಾರೆ? ನಿನ್ನ ಫೇವ್ರೇಟ್ ಆಟಗಾರರು ಯಾರು ಇವತ್ತು? ನನ್ನ ಪ್ರಕಾರ ಇಂಡಿಯಾನೇ ಗೆಲ್ಲುತ್ತೆ. ಇದು ಅಭಿಷೇಕ್ ಶರ್ಮಾ ಫಾರ್ಮ್ ಅಲ್ಲಿ ಇಲ್ಲ, ಆದ್ರೆ ಈ ಸಲ ಅವರೇನಾದ್ರೂ ಆಟ ಆಡಿದ್ರೆ ಇಂಡಿಯಾ ಗೆಲ್ಲೋ ಚಾನ್ಸಸ್ ತುಂಬಾ ಇದೆ. ಇಶಾನ್ ಕಿಶನ್ ಚೆನ್ನಾಗಿ ಆಡ್ತಿದ್ದಾರೆ, ಅವ್ರ ಫಾರ್ಮ್ ಈ ಸಲಿನೂ ಆಡಿದ್ರೆ ಇಂಡಿಯಾ ಗೆಲ್ಲೋದು ತುಂಬಾ ಚಾನ್ಸ್ ಇದೆ ಅಂತ ಚಾನ್ಸ್ ಇರುತ್ತೆ. ನಮ್ಮ ಬಾಲ್ ಅಲ್ಲ ಆಯ್ತು, ಕಿಶನ್ ಆಯ್ತು ಮತ್ತೆ ಅಭಿಷೇಕ್ ಆಯ್ತು, ಬಿಟ್ರೆ ಬೌಲರ್ ಅಲ್ಲಿ ಯಾರು ಫೇವರಿಟ್? ಜಸ್ಪ್ರೀತ್ ಬುಮ್ರಾ ಚೆನ್ನಾಗೆ ಬೌಲಿಂಗ್ ಆಗ್ತಿದ್ದಾರೆ. ವರುಣ್ ಚಕ್ರವರ್ತಿ ಕೂಡ ಫಾರ್ಮ್ ಅಲ್ಲಿ ಇದ್ದಾರೆ. ಅವರಿಬ್ರು ಬೌಲಿಂಗ್ ಇನ್ನ ಚೆನ್ನಾಗಿ ಹಾಕಿದ್ರೆ ಗೆಲ್ಲೋ ಚಾನ್ಸಸ್ ತುಂಬಾ ಚೆನ್ನಾಗಿದೆ. ಈಗ ಇಂಡಿಯಾದ ಫಸ್ಟ್ ಬ್ಯಾಟಿಂಗ್ ಬಿದ್ರೆ ನಾವು ಎಷ್ಟು ಹೊಡಿಬೇಕು? ಒಂದು 250 ಪ್ಲಸ್ ಅಷ್ಟು ಹೊಡಿಬೇಕು. ಮನೆಯಲ್ಲಿ ನೀವು ಒಬ್ಬನೇ ಮ್ಯಾಚ್ ನೋಡೋದಾ? ಎಲ್ಲ ನೋಡ್ತಾರ ಅಪ್ಪ ಅಮ್ಮ ಎಲ್ಲ ಜೊತೆ ಕೂತ್ಕೊಂಡು? ಇಲ್ಲ, ಎಲ್ಲರೂ ನೋಡ್ತಾರೆ. ಎಲ್ಲರೂ ನೋಡ್ತಾರಾ? ಮತ್ತೆ ನೀವು ಒಬ್ಬನೇ ಮಾತಾಡ್ತಿದ್ಯಾ? ಉಳಿದರಲ್ಲಿ ಮನೆಯಲ್ಲಿ ಏನ್ ಮಾಡ್ತಿದಾರಲ್ಲ? ಅವರೆಲ್ಲ ಇಲ್ಲೇ ಕೂತಿದ್ದಾರೆ. ಹೌದಾ, ಓಕೆ. ಇವತ್ತು ಮ್ಯಾಚ್ಗೋಸ್ಕರ ಕಾಯ್ತಾ ಇದೆಯಾ ಒಟ್ಟಾರೆ? ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ನೋಡಿದ್ಯಾ? ಚೆನ್ನಾಗಿತ್ತಾ? ಈಗ ಕೊಹ್ಲಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತಾ? ಕೊಹ್ಲಿ ನೋಡಿದ್ಯಾ ಆಟ? ತುಂಬಾ ಚೆನ್ನಾಗಿರ್ತಿತ್ತು. ಹೌದಲ್ಲ, ಕೊಹ್ಲಿನ ಮಿಸ್ ಮಾಡ್ಕೋತೀಯಾ? ನೋಡೋಣ, ನಾವೆಲ್ಲ ಮ್ಯಾಚ್ ನೋಡೋಣ, ಇಂಡಿಯಾ ಗೆಲ್ಲತ್ತೆ ಅಂತ ಹೇಳಿ ನಮಗೂ ಒಂದು ಹೋಪ್ಸ್ ಇದೆ. ಎಸ್ ಚಿನ್ಮಯ್, ಥ್ಯಾಂಕ್ ಯು. ಚೆನ್ನಾಗಿ ಓದು, ಇವತ್ತಿನ ಮ್ಯಾಚ್ ಕೂಡ ನೋಡು. 100% ನೀನು ಹೇಳ್ದಂಗೆ ಇಂಡಿಯಾ ವಿನ್ ಆಗುವಂಥದ್ದೇ ಜಾಸ್ತಿ ಚಾನ್ಸಸ್ ಇದೆ ಅಂತ ನಮಗೂ ಅನಿಸುತ್ತೆ. ಓಕೆ, ಒಂದು ಕಡೆಗೆ ಹೆಬ್ಬಾರ್ ಸರ್, ಈಗ ಸಣ್ಣ ಮಕ್ಕಳು ಹೇಳ್ತಾರೆ
ಅಭಿಷೇಕ್ ಶರ್ಮಾ ನೋಡಿ, ಪ್ರತಿಯೊಬ್ಬರು ಬಾಯಲ್ಲೂ ಅಭಿಷೇಕ್ ಶರ್ಮಾ. ಯಾಕೆ ಅಷ್ಟೊಂದು ಪ್ರೆಷರಿಂದ ಅವರು ಹಂಗೆ ಔಟ್ ಆಗ್ತಾ ಇದ್ದಾರೆ? ಈಗ 3-0 ಆಗಿದೆ, ಆ ಪ್ರೆಷರ್ ಇರುತ್ತೆ. ಈಗ ನಾವು ಗಲ್ಲಿ ಕ್ರಿಕೆಟಲ್ಲೇ 2 ಮ್ಯಾಚ್ ಆಡಲಿಲ್ಲ ಅಂದ್ರೆ ತಲೆ ಕೆಟ್ಟೋಗಿರುತ್ತೆ. ಅಂಥದ್ರಲ್ಲಿ ನೀವು ವಿಶ್ವಕಪ್ ಅಂತಹ ಒಂದು ದೊಡ್ಡ ಸಮರದಲ್ಲಿ 3 ಬಾರಿ ಡಕ್ಔಟ್ ಆಗಿದೆ. ಈಗ ಹಿರಿಯರ ಒಂದು ಸಲಹೆ ಇಂಪಾರ್ಟೆಂಟಾ, ಇಲ್ಲ ಅಂತಂದರೆ ತಾನು ಹೇಗೆ ಆಡ್ತಾ ಇದ್ದೀನಿ ಆ ನಾರ್ಮಲ್ ಕ್ರಿಕೆಟ್ ಆಡೋದು ಇಂಪಾರ್ಟೆಂಟಾ? ಇಲ್ಲಪ್ಪ 3 ಸರಿ ಡಕ್ಔಟ್ ಆಗಿದ್ದಾನೆ, ಸ್ಲೋ ಆಗಿ ಆಡಿ ಆಮೇಲೆ ದೊಡ್ಡ ಇನ್ನಿಂಗ್ಸ್ ಆಡೋಣ, ಇದು ಇಂಪಾರ್ಟೆಂಟಾ? ಇಂಪಾರ್ಟೆಂಟು ಮ್ಯಾಚ್ ತುಂಬ ಹೊತ್ತು ನಿಂತು ಆಡಬೇಕು ಅನ್ನೋದಿರುತ್ತೆ. ಆದರೆ ಆ ರೀತಿ ಬ್ಯಾಟ್ಸ್ಮನ್ಗಳಿಗೆ ನನಗನ್ಸ್ದಂಗೆ ಎಕ್ಸಾಂಪಲ್ ಸೇವಾಗ್ ಹೆಸರು ಮತ್ತೆ ತಗೋಬೇಕಂದ್ರೆ ಸೇವಾಗೂ ಸಹಿತ ಈ ರೀತಿ ಸಾಕಷ್ಟು ಬಾರಿ ಔಟ್ ಆಗಿದ್ದಾರೆ. ಸೀರೀಸಲ್ಲಿ 2-3 ಸಾರಿ ಔಟ್ ಆಗಿ ಬಂದಿದ್ದೆಲ್ಲ ಇದೆ. ಆದರೆ ಆ ಥರ ಬ್ಯಾಟ್ಸ್ಮನ್ಗಳಿಗೆ ಪ್ರೆಷರ್ ಇರಲ್ಲ. ಅವ್ರು ಪ್ರೆಷರ್ ತಗೊಳ್ಳೋ ಮನಸ್ಥಿತಿ ಆಟಗಾರರೇ ಅಲ್ಲ. ಪ್ರೆಷರ್ ತಗೊಳ್ಳೋರು ಎಂಥವ್ರು ಅಂದರೆ ದ್ರಾವಿಡ್ನಂಥವ್ರು. ನಮ್ಮ ರಾಹುಲ್ ದ್ರಾವಿಡ್ ಒಂದು 2-3 ಮ್ಯಾಚಲ್ಲಿ ಕಡಿಮೆ ಸ್ಕೋರಿಗೆ ಬಂದ್ಬಿಟ್ರೆ ಅಂದ್ರೆ ಪ್ರೆಷರ್ ಮತ್ತು ನಿಂತು ಆಡಬೇಕು ಅನ್ನೋ ಆ ಒಂದು ಮೈಂಡ್ ಸೆಟ್ಟಿಗೆ ಹೋಗ್ಬಿಡ್ತಾರೆ. ಇವ್ರದ್ದು ಹಾಗಲ್ಲ. ಇವ್ರದ್ದೆಲ್ಲ ಏನಿದ್ರು ಹೊಡೆಬಡಿ ಆಟನೇ, ಡೋಂಟ್ ಕೇರ್ ಅನ್ನೋ ಮನಸ್ಥಿತಿನೇ. ಯಾವ ಬಾಲರ್ ಅಂತ ಲೆಕ್ಕ ಇಲ್ಲ, ಪಿಚ್ ಯಾವ ಥರ ವರ್ಕ್ ಟರ್ನ್ ಆಗುತ್ತೆ ಅದನ್ನು ಗಮನಿಸಲ್ಲ. ಏನಿದ್ರು ಹೊಡಿಬೇಕು, ಬಡಿಬೇಕು ಅಷ್ಟೇ. ಸಿಕ್ಕಿದ ಬಾಲ್ ಹೊರಗಡೆ ಹಾಕಬೇಕು ಅನ್ನೋದು ಫಸ್ಟ್ ಬಾಲಿಂದನೇ ಹಿಟ್ ಮಾಡಬೇಕು ಅಂತೇಳಿ. ಅಂದರೆ ಅದೇ ರೀತಿ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿರ್ತಾರೆ. ಅವಕಾಶ ಬೇಡ ಅಂತೀರಾ ಒಂದು ಲೆಕ್ಕಾಚಾರದಲ್ಲಿ? ಬೇಡಪ್ಪ 3 ಸರಿ ಫ್ಲಾಪ್ ಆಗಿದ್ದಾರೆ, ಸಂಜು ಸ್ಯಾಮ್ಸನ್ ಇದ್ದಾರೆ, ಅವ್ರಿಗೆ ಕೊಡೋಣ, ಈ ಥರ ಒಂದು ಏನಾದರೂ? ಅಂದರೆ ಇಲ್ಲಿ ಅಭಿಷೇಕ್ ಶರ್ಮಾಗೆ ಯಾಕೆ ಅವಕಾಶ ಕೊಡಬೇಕು ಅಂತ ಕೊಡ್ತಾರೆ ಅಂತಂದರೆ, ಅಭಿಷೇಕ್ ಶರ್ಮಾ ಆಡ್ದ ಬಿಟ್ಟ ಅಂತಲ್ಲ, ಕ್ರೀಸಲ್ಲಿ ನಿಂತರೆ ಒಂದು 20 ಬಾಲ್ ಆಡಿದ್ರು ಒಂದು 5 ರನ್ ಹೊಡೆದು ಹೋಗ್ತಾನೆ ಅನ್ನೋಂಥ ಮನಸ್ಸು ಆ ರೀತಿ ಆಟಗಾರ ಅಲ್ಲ. ಒಂದು 20 ಬಾಲ್ ಆಡಿದ್ರು ಸಾಕು, ಅಥವಾ ಪವರ್ ಪ್ಲೇ ಒಂದು ಮುಗಿಯೋ ತನಕ ನಿಂತರೂ ಸಾಕು, ನೋ ಪ್ರಾಬ್ಲಮ್ ಅನ್ನುವಂಥ ಕಾನ್ಫಿಡೆನ್ಸ್ ಇಡೀ ಟೀಮ್ಗೂ ಇದೆ, ಎಲ್ಲರಿಗೂ ನೋಡೋರಿಗೂ ಕೂಡ ಇರುತ್ತೆ. ಆ ಕಾರಣಕ್ಕಾಗಿ ಅಭಿಷೇಕ್ಗೆ ಅವಕಾಶವನ್ನು ಕೊಡ್ತಾರೆ. ಸಂಜು ಸ್ಯಾಮ್ಸನ್ದು ಆ ರೀತಿ ಇಲ್ಲ. ನಿಂತು ಆಡಬೇಕು ಅಂದರೆ ನಿಂತು ಆಡೋ ತಾಕತ್ತಿದೆ ಸಂಜು ಸ್ಯಾಮ್ಸನ್ಗೆ. ಆದರೆ 25-30 ಬಾಲ್ ಆಡಿ 75 ರನ್ ಹೊಡೆಯೋ ತಾಕತ್ತಿದ್ರೂ ಹೊಡಿಯೋಕ್ಕೆ ಹೋಗಲ್ಲ, ಆ ಒಂದು ಧೈರ್ಯವನ್ನು ತೋರಿಸಲ್ಲ. ಅಭಿಷೇಕ್ ಶರ್ಮಾ ಆ ರೀತಿ ತೋರಿಸ್ತಾರೆ. ಇದು T20 ಫಾರ್ಮೆಟ್ ಆಗಿರೋದ್ರಿಂದ ಜಾಸ್ತಿ ಸಮಯನೂ ಇರಲ್ಲ. ನೋಡೋಣ, ಒಂದು 5 ಓವರ್ 6 ಓವರ್ ನೋಡ್ಬಿಟ್ಟು ಆಮೇಲೆ ಹಿಟ್ ಮಾಡೋಣ ಅನ್ನೋ ಇದಿಲ್ಲ, ಅವಕಾಶ ಇಲ್ಲ. ಇಲ್ಲೇನಿದ್ರು ಹೊಡಿಲೇಬೇಕು. ಟೆಸ್ಟ್ ಕ್ರಿಕೆಟಿಗೆ ಹೋದರೆ ಆವಾಗ ಅಭಿಷೇಕ್ ಶರ್ಮಾನಂತವರಿಗೆ ಅವಕಾಶ ಬಹಳ ದೂರ ಅಂತ ಕಾಣಿಸ್ತಾ ಇದೆ ಸದ್ಯದ ಪರಿಸ್ಥಿತಿ, ಅವ್ರು ಆಡ್ತಾ ಇರೋ ರೀತಿಯನ್ನು ನೋಡಿದಾಗ. ಸೊ ಇವತ್ತಿನ ಪಂದ್ಯಕ್ಕೆ ಬೇರೆಯವರು ಏನು ಗೈಡ್ ಮಾಡ್ತಾರೆ, ಏನು ಹೇಳ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಖುದ್ದು ಅಭಿಷೇಕ್ ಶರ್ಮಾನೇ ಅರ್ಥಕೋಬೇಕು. ಇದು ಈ ಮ್ಯಾಚಿನ ಮಹತ್ವ ಎಷ್ಟು, ನನ್ನ ಪಾತ್ರ ಇಲ್ಲಿ ಬಹಳ ಎಷ್ಟು ಮುಖ್ಯ ಆಗಿರುತ್ತೆ ಅನ್ನೋದನ್ನ ಅರ್ಥಕೊಂಡು ಅಭಿಷೇಕ್ ಶರ್ಮಾ ಒಂದು ಸ್ವಲ್ಪ ನಿಂತು ಆಡಿದ್ರೆ, ಹೊಡಿಲೇಬಾರ್ದು ಅಂತಲ್ಲ, 3 ಓವರ್ 5 ಓವರ್ ನಿಂತು ಒಂದು ಬೌಂಡ್ರಿನೂ ಹೊಡಿದೇನೆ ಸಿಂಗಲ್ ತಗೊಳ್ತಾ ಇದ್ದಾರೆ, ಅವರು ಮಾಡಲ್ಲ. ಆ ರೀತಿ ಯೋಚನೆನೂ ಮಾಡುವ ಹಾಗಿಲ್ಲ. ಇಲ್ಲಿ ಕಳಪೆ ಬಾಲಿಗೆ ವೇಟ್ ಮಾಡಬೇಕು. ಬೌಲರ್ ಯಾವುದೇ ಎಷ್ಟೇ ಒಳ್ಳೆ ಬೌಲರ್ ಇದ್ರು ಸಹಿತ 6 ಎಸೆಯಲ್ಲ, ಶಾರ್ಟ್ ಬಾಲ್ ಬಂದೇ ಬರುತ್ತೆ, ಅದಕ್ಕೆ ಕಾಯ್ಬೇಕಷ್ಟೇ. ಅಭಿಷೇಕ್ ಶರ್ಮಾದೇ ಜಾಸ್ತಿ ಸ್ಟಾಕ್ ಆಗ್ತಾ ಇದೆ ನಮ್ದು. ಓಕೆ, ಇನ್ನು ಉಳಿದವ್ರ ಬಗ್ಗೆ ಮಾತಾಡ್ತಾಯಿದ್ರೆ ಅವ್ರ ಕಡೆಗೆ ನೋಡಿ, ಓಪನಿಂಗ್ ಸ್ಲಾಟ್ನಲ್ಲಿ ತುಂಬ ಚೆನ್ನಾಗಿದೆ. ಮಕ್ರಮ್ ಆಗಿರ್ಬೋದು, ಡಿಕಾಕ್ ಒಳ್ಳೆ ಓಪನಿಂಗ್ ಕೊಡ್ತಾ ಇದ್ದಾರೆ, ಪವರ್ ಪ್ಲೇನ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊತಾ ಇದ್ದಾರೆ. ರಿಕಲ್ಟನ್ನು ಆಮೇಲೆ ಉಳಿದ ಆಟಗಾರರು ಅದನ್ನು ಬೂಸ್ಟಪ್ ತೊಗೊಂಡು 200 ಗಡಿ ಪ್ರತಿ ಸರಿ ದಾಟ್ತಾ ಇದ್ದಾರೆ, ಒಳ್ಳೆ ವಿನ್ ಆಗ್ತಾ ಇದ್ದಾರೆ. ಈ ಒಂದು ಲೀಗ್ ಹಂತದಲ್ಲೂ 4-4 ವಿನ್ ಆದರು. ನಮ್ಮಲ್ಲೂ ಕೂಡ ಮಧ್ಯಮ ಕ್ರಮಾಂಕದಲ್ಲಿ ನೋಡಿ, ತಿಲಕ್ ವರ್ಮಾನಿಂದ ಸ್ಲೋ ರನ್ ಬರ್ತಾ ಇದೆ, ಸೂರ್ಯಕುಮಾರ್ ಬಂತು ಹೋಯ್ತು. ಹಾರ್ದಿಕ್ ಪಾಂಡ್ಯ ಓಕೆ, ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ರಿಂಕು ಸಿಂಗ್ ಬೌಲಿಂಗೇ ಸಿಗ್ತಾ ಇಲ್ಲ. ಎರಡೂ ತಂಡದಲ್ಲಿ ಮೈನಸ್ಗಳು ಏನು ಅನ್ನಿಸ್ತಾ ಇದೆ ನಿಮಗೆ? ಮತ್ತು ಸೌತ್ ಆಫ್ರಿಕಾ ಯಾವ ವಿಭಾಗದಲ್ಲಿ ನಮಗೆ ಇವರು ಈ ವಿಭಾಗದಲ್ಲಿ ತುಂಬ ಚೆನ್ನಾಗಿದ್ದಾರೆ, ಇವ್ರನ್ನ ಟಾರ್ಗೆಟ್ ಮಾಡಬೇಕು ಅನ್ನೋದು ಯಾವುದು ನಿಮಗೆ? ಅದೇ ನನ್ನ ಪ್ರಕಾರ ಸೌತ್ ಆಫ್ರಿಕಾದು ಪ್ಲಸ್ ಅಂದರೆ ಅವ್ರದ್ದು ಬ್ಯಾಟಿಂಗ್ ಕ್ರಮಾಂಕ ಸರ್. ಇವಾಗ ಅಲ್ಲಿ ಟಾಪ್ 5 ತನಕನೂ ಚೆನ್ನಾಗಿರೋ ಬ್ಯಾಟ್ಸ್ಮನ್ಗಳು ಅವರು ಫಾರ್ಮಲ್ಲೇ ಇದ್ದಾರೆ. ಇನ್ನು ಡಿಕಾಕ್ ಮತ್ತು ಆಡಮ್ ಮೆಕ್ರಮ್ ಇವರು ಕಳೆದ 2 ಮ್ಯಾಚ್ಗಳಿಂದನೂ ಅರ್ಧಶತಕ ಬಾರಿಸಿ ತಂಡನ ಗೆಲ್ಸ್ಕೊಂಡು ಮುಂದೆ ಬರ್ತಾ ಇದ್ದಾರೆ. ಇನ್ನು ರಿಕಲ್ಟನ್ ಅಂತೂ ಅವ್ರದ್ದು ಒಂದು ಏನು ಜೀವಮಾನದಲ್ಲಿ ಇವಾಗ ಅವ್ರದ್ದು ಏನು ಇದೆಯಲ್ಲ ಅದರಲ್ಲಿ ಪೀಕಲ್ಲಿದ್ದಾರೆ. ಅವ್ರದ್ದು ಅಷ್ಟು ಚೆನ್ನಾಗಿ ಬ್ಯಾಟ್ ಬೀಸ್ತಾ ಇದ್ದಾರೆ. ಇನ್ನು ಡೇವಿಡ್ ಮಿಲ್ಲರ್ ಅಂತ ಅನುಭವಿ ಆಟಗಾರರು, ಅವರಿಗೆ ನಾನು ಅವಾಗಲೂ ಹೇಳಿದೆ, ಅವ್ರಿಗೊಂದು ಪ್ಲಸ್ ಪಾಯಿಂಟ್ ಏನಂದ್ರೆ ಅವರು ಗುಜರಾತ್ IPL ಟೀಮಲ್ಲಿ ಆಡೋದ್ರಿಂದ ಅವರಿಗೆ ಈ ಅಹಮದಾಬಾದ್ ಪಿಚ್ ಸ್ವಲ್ಪ ಅವರಿಗೆ ಸ್ನೇಹಿ ಆಗಿರುತ್ತೆ. ಅದೇ ರೀತಿ ಹೇಳಕ್ ಬಂದ್ರೆ ಬ್ರೇವಿಸ್ ಮತ್ತೆ ಸ್ಟಬ್ಸ್ ಇವರಿಬ್ರು ಸ್ಫೋಟಕ ಬ್ಯಾಟ್ಸ್ಮನ್ಗಳು ಅವರಲ್ಲಿರೋದು. ಇವರಲ್ಲಿ ನಾನು ನ್ಯೂನತೆ ಅಂತ ಹೇಳಕ್ ಬಂದ್ರೆ ಸ್ಪಿನ್ನರ್ಗಳ ಕೊರತೆ ಇದೆ ಇವರಲ್ಲಿ. ಇವಾಗ ಆಡಮ್ ಮ್ಯಾಕ್ರಮ್ಗೆ ಬೌಲಿಂಗ್ ಪ್ರಾಕ್ಟೀಸ್ ಮಾಡಿಸಿ ಬರ್ತಾ ಇದ್ದಾರೆ, ಅದು ನಡೆಯೋದಿಲ್ಲ. ಕಳೆದ 2-3 ಮ್ಯಾಚಲ್ಲಿ 3 ಓವರ್ ಹಾಕಿದ್ದಾರೆ, 3 ಓವರಲ್ಲೂ 15ಕ್ಕಿಂತ ಜಾಸ್ತಿನೇ ರನ್ ಕೊಟ್ಟಿದ್ದಾರೆ ಆಡಮ್ ಮ್ಯಾಕ್ರಮ್ ಅವರು. ಆ ಒಂದು ನಿಟ್ಟಿನಲ್ಲಿ ಅವರಲ್ಲಿ ಒಬ್ಬರೇ ಸ್ಪಿನ್ನರ್, ಅಂದ್ರೆ ಬಾಕಿಯವರೆಲ್ಲ ಪಾರ್ಟ್ ಟೈಮ್ ಸ್ಪಿನ್ನರ್ ಆಗಿದ್ರೆ ಮಹಾರಾಜ ಅವರು ಒಬ್ಬರೇ
ಒಬ್ಬ ಫುಲ್ ಟೈಮ್ ಸ್ಪಿನ್ನರ್ ಆಗಿ ಅವ್ರ ಟೀಮಲ್ಲಿ ಇರೋದು. ಅದನ್ನು ಹೊರತುಪಡಿಸಿ ಅವರೆಲ್ಲರೂ ಫಾಸ್ಟರ್ ಬೌಲರ್ಗಳೇ, ಮೀಡಿಯಂ ಪೇಸರ್ಸ್ಗಳೇ ಇದ್ದಾರೆ. ಆದ್ರಿಂದ ಇನ್ನು ಭಾರತ ವಿಚಾರಕ್ಕೆ ಬಂದಾಗ ನೀವು ಹೇಳ್ದಂಗೆ ಅಲ್ಲಿ ನಮ್ಮ ಮಧ್ಯಮ ಕ್ರಮಾಂಕಗಳು ಸ್ವಲ್ಪ ರನ್ಗಳಲ್ಲಿ ಕಡಿಮೆ ರನ್ನನ್ನು ಇದು ಮಾಡ್ತಿದ್ದಾರೆ, ನಿಧಾನಗತಿ ಬ್ಯಾಟ್ಸ್ಮನ್ಗಳು. ಅದಕ್ಕೆ ಮೇನ್ ರೀಸನ್ ಅಂದರೆ ಟಾಪ್ ಆರ್ಡರ್ ಕುಸಿತದಿಂದ. ಇವಾಗ ಅಭಿಷೇಕ್ ಶರ್ಮಾ ಅವರಂತಹ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೀವಲ್ಲ ಅಂಥವ್ರು ವಿಕೆಟ್ ಕಳೆದ ತಕ್ಷಣ ತಿಲಕ್ ವರ್ಮಾ ಅಂತವರು ಸ್ವಲ್ಪ ರನ್ನನ್ನು ಸ್ಲೋ ಆಗಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ, ರನ್ ಹೊಡೆಯೋದಕ್ಕೆ ಹೋಗ್ತಾ ಇರಲಿಲ್ಲ. ಇನ್ನು ಆದರೆ ಇಶಾನ್ ಕಿಶನ್ ಅವರು ಅವ್ರ ಆಟನ ಚೆನ್ನಾಗಿ ಆಡ್ತಾ ಇದ್ದಾರೆ. ಇಲ್ಲಿ ಒಂದು ಕಡೆ ಮಿಸ್ ಆಗ್ತಿರೋದು ಲೆಫ್ಟ್ ರೈಟ್ ಕಾಂಬಿನೇಷನ್. ಅದಕ್ಕೆ ನಮಗೆ ಸೂರ್ಯಕುಮಾರ್ ಯಾದವ್ ಅವರು ಈ ಬಾರಿ 3ನೇ ಕ್ರಮಾಂಕದಲ್ಲಿ ಬ್ಯಾಟ್ ಬೀಸಕ್ ಬಂದ್ರೆ ಚೆನ್ನಾಗಿರುತ್ತೆ ಅಂತ ನನಗೆ ಅನಿಸಿಕೆ. ಯಾಕಂದ್ರೆ ಬ್ಯಾಟಿಂಗ್ ಆರ್ಡರ್ ಚೇಂಜ್ ಮಾಡಲ್ಲ ಅಂತ ನಾನು ಕೂಡ ಅನ್ಕೋತೀನಿ. ಯಾಕಂದ್ರೆ ವಿನ್ನಿಂಗ್ ಮೂಮೆಂಟ್ ಅಲ್ಲಿ ಇರುವಾಗ ಜಾಸ್ತಿ ಚೇಂಜ್ ಮಾಡೋದಕ್ಕೆ ಹೋಗಲ್ಲ, ಅದೇ ಆರ್ಡರ್ ನಲ್ಲೇ ಹೋಗ್ತಾರೆ. ಹೌದು ಸರ್. ಇನ್ನೊಂದು ಕಡೆ ಬಾಲಿಂಗ್ ಸ್ಟ್ರೆಂತ್ ನಾವು ನೋಡೋದಾದ್ರೆ ನಮ್ಮ ಕಡೆ ಬುಮ್ರಾ ಇದ್ದಾರೆ, ವರುಣ್ ಚಕ್ರವರ್ತಿ ಇದ್ದಾರೆ, ಇವತ್ತು ಅಕ್ಷರ್ ಪಟೇಲ್ ತಗೋತಾರೆ, ಆಮೇಲೆ ಅಕ್ಷರ್ ಪಟೇಲ್ 100% ಹರ್ಷದೀಪ್ ಅಂತೂ ಆಡ್ತಾರೆ. ಅವ್ರ ಕಡೆಗೆ ನೋಡಿದ್ರೆ ಲುಂಗಿ ಅಂಗಡಿ ಆಗಿರ್ಬೋದು, ರಬಾಡ ಆಗಿರ್ಬೋದು, ಆಮೇಲೆ ಬಾಷ್ ಆಗಿರ್ಬೋದು, ಕೇಶವ್ ಮಹಾರಾಜ್. ಬಾಲಿಂಗ್ ಸ್ಟ್ರೆಂತ್ ನೋಡಿದ್ರೆ ನಮ್ದೊಂದು ಸ್ವಲ್ಪ ಮೇಲ್ಗಡೆ ಇದೆ ಅಂತ ಅನ್ಸುತ್ತಾ, ಅಥವಾ ಸ್ಪಿನ್ ನಮ್ದು ಮೇನ್ ಅಸ್ತ್ರ ಆಗುತ್ತಾ ಇವತ್ತು, ಹೇಗೆ? ಅಲ್ಲಿ ಆ ಪಿಚ್ಚನ್ನು ನಾನು ನೋಡಿದಾಗೆ ಪಿಚ್ಚು ಸ್ವಲ್ಪ ಗ್ರಾಸ್ ಇರುತ್ತೆ, ಸ್ಪೀಡ್ ಬಾಲರಿಗೆ ಅನುಕೂಲ ಆಗುತ್ತೆ ಅಂತ ಸ್ಪೀಡ್ಗೆ ಬೌನ್ಸಿ ಪಿಚ್ ಆಗ್ಬೋದು ಅಂತೇಳಿ. ಹಾಗಂತ ಸ್ಪಿನ್ ವರ್ಕ್ ಆಗದೇ ಇಲ್ಲ ಅಂತಲ್ಲ, ಮೊದಲ ಒಂದು 10 ಓವರ್ ವರ್ಕ್ ಆಗ್ಲಿಕ್ಕಿಲ್ಲ ಅಂತ ನನ್ನ ಭಾವನೆ. ಒಂದು 10 ಓವರ್ ಸ್ಪಿನ್ ವರ್ಕ್ ಆಗ್ಲಿಕ್ಕಿಲ್ಲ ಅಷ್ಟಾಗಿ. ಹಂಗಂತ ಕೆಲವು ಸರಿಗೆ ಏನಾಗುತ್ತೆ ಅಂದ್ರೆ ಸ್ಪಿನ್ ಆಗದೆ ಇದ್ರೂ ಲೈನ್ ಅಂಡ್ ಲೆಂತ್ ಅಲ್ಲಿ ವಿಕೆಟ್ ಹೋಗೋಂಥ ಸಾಧ್ಯತೆ. ಅದನ್ನು ವರುಣ್ ಚಕ್ರವರ್ತಿ ಚೆನ್ನಾಗಿ ಮಾಡ್ತಾರೆ. ವರುಣ್ ಚಕ್ರವರ್ತಿ ಅದೇ ಹೇಳಕ್ ಬಂದೆ. ವರುಣ್ ಚಕ್ರವರ್ತಿ ಪ್ಲಸ್ ಏನಂತಂದ್ರೆ ಯಾವುದೇ ಪಿಚ್ ಇರಲಿ, ಬಾಲಿಂಗ್ ಪಿಚ್ಚು ಬ್ಯಾಟಿಂಗ್ ಪಿಚ್ಚು ಯಾವುದೇ ಇದ್ರೂ ಅದು ಸ್ಪಿನ್ ಆಗಿ ಹೇಳೋದಕ್ಕಿಂತ ಹೆಚ್ಚಾಗಿ ಮೀಡಿಯಂ ಪೇಸ್ ಬೌಲರ್, ಮೀಡಿಯಂ ಫಾಸ್ಟ್ ಬೌಲರ್ ಆಗಿರೋದ್ರಿಂದ ಹಿಂದೆ ಗಂಗೂಲಿ ಎಲ್ಲ ಮಾಡ್ತಿದ್ರು, ಶಾರ್ಜಾದಲ್ಲೆಲ್ಲ ಎಷ್ಟೋ ಸರಿ ವಿಕೆಟ್ ಹಾಕಿದ್ದು ನೋಡಿದ್ವಿ ನಾವು. ಆ ರೀತಿ ಒಂದು ರಿಸಲ್ಟ್ ತರಂಥ ಕೆಪಾಸಿಟಿ ಚಕ್ರವರ್ತಿ ಮೇಲಿದೆ. ನಮಗಲ್ಲಿ ರಬಾಡ ಸ್ವಲ್ಪ ಕಷ್ಟ ಕೊಡ್ಬೋದು ಅಂತ ನಾನು ಬೌನ್ಸಿ ಪಿಚ್ ಆದರೆ, ಯಾಕಂದರೆ ಆ ಪಿಚ್ ರಿಪೋರ್ಟ್ ಓದಿದೆ ನಾನು, ಓದಿದ ಪ್ರಕಾರ ಬೌನ್ಸ್ ಆಗುತ್ತೆ ಪಿಚ್ಚಲ್ಲಿ ಅಂತ ಹೇಳ್ತಾ ಇದ್ದಾರೆ. ಹಾಗೇನಾದ್ರು ಆಯ್ತು ಅಂದರೆ ರಬಾಡ ಸ್ವಲ್ಪ ಕಾಟ ಕೊಡ್ತಾರೆ. ಒಂದು ವೇಳೆ ರಬಾಡ ಕಾಟ ಕೊಡುವಂಥ ಪಿಚ್ ಆಯಿತು ಅಂತಂದರೆ ಅಭಿಷೇಕ್ ಶರ್ಮಾ ಅವ್ರಿಗೆ ಕಾಟ ಕೊಡ್ತಾರೆ. ಬೌನ್ಸ್ ಪಿಚ್ ಆಯಿತು ಅಂದರೆ ಬಾಲ್ ಬೌನ್ಸ್ ಆದರೆ ಅಭಿಷೇಕ್ ಶರ್ಮಾ ಕ್ಲಿಕ್ಕು. ಅಭಿಷೇಕ್ ಶರ್ಮಾ ಇಷ್ಟು ಮ್ಯಾಚಲ್ಲಿ ಔಟ್ ಆಗಿದ್ದು ನೋಡಿ, ಎಲ್ಲವೂ ಕೂಡ ಲೋ ಲೆವೆಲ್ ಬಾಲ್ಗಳೇ ಔಟ್ ಆಗಿದ್ದು. ಸ್ಟಿಕ್ ಲೆವೆಲ್ಗೆ ಲಾಸ್ಟ್ ಬೆಲ್ಸಿಗೆ ಹೊಡೆಯುವಂಥ ಬಾಲ್ ಇದ್ದರೂ ಮಾತ್ರ ಔಟ್ ಆಗ್ತಾ ಇದ್ದಾರೆ. ಆ ರೀತಿ ಇದ್ದಾಗ ಅಭಿಷೇಕ್ ಶರ್ಮಾ ಅವರಿಗೆ ಕಾಟ ಕೊಡ್ಬೋದು. ಇಲ್ಲಾಂದರೆ ಅಂಗಿಡಿ ಮತ್ತು ರಬಾಡ ಇಬ್ಬರು ಕಾಟ ಕೊಡ್ತಾರೆ. 10 ಓವರ್ ನಂತರದಲ್ಲಿ ಮಹಾರಾಜ ಕಾಟ ಕೊಡ್ಬೋದು ಸ್ವಲ್ಪ. ಅದು ಯಾವಾಗ ಅಂತಂದರೆ ಬಾಲರ್ಗಳದ್ದು ನಮ್ಗೆ ಯಾವಾಗ ಟೆನ್ಷನ್ ಬರೋಕ್ಕೆ ಶುರು ಆಗುತ್ತೆ ಅಂದರೆ, ನಾವು ಆರಂಭದಲ್ಲಿಯೇ ವಿಕೆಟ್ ಕಳ್ಕೊಂಡ್ಬಿಟ್ವಿ ಅಂತಂದರೆ, ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಹೋಗ್ತಾ ಹೋಯ್ತು, 2 ಓವರಿಗೆ 3 ಓವರಿಗೆ ಒಂದೊಂದು ವಿಕೆಟ್ ಹೋಗ್ಬಿಡ್ತು ಅಂತಂದರೆ ಆವಾಗ ಬಾಲರ್ ಮೇಲ್ಗೆ ಆಗುತ್ತೆ, ಅವ್ರಿಗೆ ಕಾನ್ಫಿಡೆನ್ಸ್ ಬರುತ್ತೆ, ಲೈನ್ ಆ್ಯಂಡ್ ಲೆಂತ್ ಮೇಲೆ ಅವ್ರಿಗೆ ಹಿಡಿತ ಜಾಸ್ತಿ ಬರುತ್ತೆ. ಒಂದು ವೇಳೆ ಅದಕ್ಕೆ ವಿರುದ್ಧವಾಗಿ ನಮ್ಮವ್ರೇನಾದರೂ 3 ಓವರ್ 4 ಓವರಿಗೆ 50 ಕ್ರಾಸ್ ಮಾಡಿದ್ದು ಅಂದರೆ ಬಾಲರ್ಗಳಿಗೆ ಗ್ರಿಪ್ ಸಿಗಲ್ಲ, ಅವಾಗ ಅಲ್ಲಿ ಮಿಸ್ ಮಾಡ್ತಾರೆ. ಅದು ನಮ್ಮ ಪ್ಲಸ್ ಆಗುತ್ತೆ. ಸೊ ನನ್ನ ಒಂದು ಅಂದಾಜಿನ ಪ್ರಕಾರ ಇವತ್ತು ಟಾಸ್ ವಿನ್ ಆಗಿ ನಾವು ಚೇಸಿಂಗ್ ಇಟ್ಕೊಂಡ್ರೆ ಬೆಟರ್ ಅಲ್ಲ, ಹಾಗೆ ಮಾಡ್ತಾರೆ ಅಂತ ಅವಕಾಶ ಬಂತು ಅಂದ್ರೆ ಅಲ್ಲಂತೂ 50% ನಮ್ಮ ಮೇಲ್ಗೆ ಅಲ್ಲೇ ಸಿಗತ್ತೆ. ಆದ್ರೆ ಒಂದು ಟಾಸ್ ವಿನ್ನೇ ನಮ್ ಬಂಡವಾಳ ಅಂತ ಹೇಳ್ಕೊಳಂಗಿಲ್ಲ. ಈಗ ನೋಡಿ ನಾವಲ್ಲಿ ಶ್ರೀಲಂಕಾದ್ ನೋಡ್ತಿದೀವಿ, 95 ಆಲ್ ಔಟ್ ಆಗಿದ್ದಾರೆ ಅವರು. ನೋಡಿ ಅದು ಎಂತ ಈಜಿಯಾಗಿ ಗೆಲ್ತಾರೆ ಅಂತಾನು ಎಲ್ಲರೂ ಅನ್ಕೊಂಡಿದ್ದೀವಿ. ಓಕೆ ರಾಘು, ಒಂದ್ ಕಡೆಗೆ ಭಾರತಕ್ಕೆ ಮೈನಸ್ ಅಂತ ಅಂದ್ರೆ ಇನ್ನೊಂದು ಇದೆ, ದೊಡ್ಡ ಮೈನಸ್ ನಮಗೆ. ಲಾಸ್ಟ್ ನಾವು 4 ಮ್ಯಾಚಲ್ಲಿ 9-10 ಕ್ಯಾಚ್ಗಳನ್ನು ಮಿಸ್ ಮಾಡಿದ್ದೀವಿ ಫೀಲ್ಡಿಂಗಲ್ಲಿ. ಇಷ್ಟರ ಮಟ್ಟಿಗೆ ಕಳಪೆ ಪ್ರದರ್ಶನ ಕೊಟ್ಟಿದ್ದು ಫೀಲ್ಡಿಂಗ್ನಲ್ಲಿ ಇದೆ ಫಸ್ಟ್ ಟೈಮ್ ಒಂದು 5-6 ವರ್ಷಗಳ ಇದರಲ್ಲಿ. ಈ ವಿಶ್ವಕಪ್ನಲ್ಲಿ ಏನಾದರೂ ಹೆದರಿಕೆ ಹಿಂಗೆ ಆಗ್ತಾ ಇದೆಯಾ ಅಥವಾ ಏನು ಗೊತ್ತಿಲ್ಲ. ಫೀಲ್ಡಿಂಗ್ ಕ್ಯಾಚಸ್ ವಿನ್ ಮ್ಯಾಚಸ್ಸು ಅಂತಾರೆ. ಇದರಿಂದ ನಮ್ಮ ಭಾರತಕ್ಕೆ ಇವತ್ತೇನಾದರೂ ಪೆಟ್ಟಾಗತ್ತಾ, ಇಲ್ಲ ಸೂಪರ್ 8ನಲ್ಲಿ ಒಂದು ಸ್ವಲ್ಪ ಸುಧಾರಿಸ್ಕೊಂಡು ಬರ್ತಾರಾ, ಫೀಲ್ಡಿಂಗ್ ಎಲ್ಲಿ ಸುಧಾರಿಸ್ಕೊಳ್ಬೇಕು, ಏನಾಗ್ತಾ ಇದೆ ಭಾರತದ ಫೀಲ್ಡಿಂಗಿಗೆ ಅಂತ? ಅದೇ ಭಾರತದ ಏನು ಫೀಲ್ಡಿಂಗ್ ಇದೆ ಅದು ಸ್ವಲ್ಪ ಹಿನ್ನಡೆಯಿಂದನೇ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಕ್ಯಾಚ್ಗಳು ಡ್ರಾಪ್ ಆಗೋದು, ನೀವು ಹೇಳಿದ್ರ ಪ್ರಕಾರ ಅದೇ ಕ್ಯಾಚ್ ಬಿಟ್ಟರೆ ಮ್ಯಾಚ್ ಬಿಟ್ಟಂಗೆ ಅಂತ. ಯಾಕಂದರೆ ಪ್ರತಿಯೊಂದು ಮ್ಯಾಚು ಕ್ರೂಷಿಯಲ್ ಆಗಿರುತ್ತೆ. ಇದನ್ನು ನಾವು ಕ್ಯಾಚ್ ಡ್ರಾಪ್ ಮಾಡಿದಾಗ ಮ್ಯಾಚ್ ಅಂತೂ ಅದರಿಂದ ಕೆಲವೊಂದಿಷ್ಟು ಮ್ಯಾಚ್ಗಳು ಕ್ಯಾಚ್ ಡ್ರಾಪ್ ಆದಾಗಿಂದಲೇ ಟರ್ನ್ ಆಗಿರುವಂಥ ಪರಿಸ್ಥಿತಿಗಳಿದ್ದಾವೆ. ಆದರೆ
ಭಾರತಕ್ಕೆ ಇದು ಈ ಒಂದು ಹಂತದಲ್ಲಿ ಸೂಪರ್ 8 ಹಂತದಲ್ಲಿ ಕ್ಯಾಚ್ಗಳು ಮತ್ತು ಮಿಸ್ ಫೀಲ್ಡ್ಗಳು ಆಗದೆ ಇರೋ ರೀತಿಯಲ್ಲಿ ಭಾರತೀಯ ಏನು ಕ್ಷೇತ್ರ ರಕ್ಷಣೆಯಲ್ಲಿ ಚೆನ್ನಾಗಿ ಪ್ರದರ್ಶನ ನೀಡಬೇಕು. ಯಾಕಂತಂದರೆ ಈಗ ಕ್ಷೇತ್ರ ರಕ್ಷಣೆ ಅಂತ ಬಂದಾಗ ಡ್ರೆಸ್ಸಿಂಗ್ ರೂಮ್ನಲ್ಲಿ ಒಂದು ಹೊಸ ಒಂದು ಸಂಪ್ರದಾಯನ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಮೆಡಲ್ಗಳು ಕೊಡೋದು, ಅದ್ಭುತ ಕ್ಯಾಚ್ ಹಿಡಿದವರಿಗೆ ಮೆಡಲ್ಗಳು ಕೊಡೋದು, ಈ ಥರನ ಪ್ರೋತ್ಸಾಹ ನೀಡಿದ್ರು ಸಹಿತ ಕೆಲವೊಂದಿಷ್ಟು ಪ್ಲೇಯರ್ಗಳಿಂದ ಏನಂದರೆ ಕ್ಯಾಚ್ ಡ್ರಾಪ್ ಮಾಡುವಂಥದ್ದು ಅಥವಾ ಮಿಸ್ಫೀಲ್ಡ್ ಅಂತ ಮಾಡುವಂಥದ್ದು ಸಾಕಷ್ಟು ಬಾರಿ ನಡೀತಾ ಇದ್ದಾವೆ. ಇದಕ್ಕೆ ಮೇನ್ ರೀಸನ್ ಅಂದರೆ ನಮ್ಮಲ್ಲಿ ವಿರಾಟ್ ಕೊಹ್ಲಿ, ರವೀಂದ್ರ ಜಡೇಜಾ ಇಂಥ ಎಲ್ಲ ಘಟಾನುಘಟಿಗಳು ಫೀಲ್ಡರ್ಗಳಿದ್ವು. ಅವುಗಳ ನಂತರ ಅವರನ್ನ ನಾವು ಇಲ್ಲಿ ಮಿಸ್ ಮಾಡ್ಕೊಳ್ತಿದ್ವಿ. ಜಡೇಜಾ ಅಂತಹ ಎಂಥ ಫೀಲ್ಡರ್ ಅಂದ್ರೆ ಅವರ ಗುರಿ ಯಾವ ರೀತಿ ಅರ್ಜುನ್ ಅಂತರ ಸಿಕ್ಕಿ ಗುರಿ ಇರ್ತಿದ್ವು. ಕ್ಯಾಚ್ ಅಂತ ನಾವು ಇವತ್ತು ಬ್ಯಾಟಿಂಗ್ ನಲ್ಲಿ ಬಾಲಿಂಗ್ ನಲ್ಲಿ ದಕ್ಷಿಣ ಆಫ್ರಿಕಾಗಿಂತ ಮೇಲಿದ್ದೀವಿ. ಫೀಲ್ಡಿಂಗ್ ವಿಚಾರಕ್ಕೆ ಬಂದ್ರೆ ದಕ್ಷಿಣ ಆಫ್ರಿಕಾ ಎಂತ ಟೀಮ್ ಅಂತಂದ್ರೆ ಇಡೀ ಕ್ರಿಕೆಟ್ ಇತಿಹಾಸದಲ್ಲೇನೆ ಪ್ಲೇಯಿಂಗ್ ಲೆವೆನ್ ನಲ್ಲಿ ಇಲ್ಲದೆ ಇರೋ ಒಬ್ಬ ಆಟಗಾರ ಕ್ರಿಕೆಟ್ ಆಡಿ ಮ್ಯಾನ್ ಆಫ್ ದ ಮ್ಯಾಚ್ ತಗೊಂಡಿದ್ದು ಏಕೈಕ ಆಟಗಾರ ರೋಡ್ಸ್. ಅಂದ್ರೆ ಅಷ್ಟು ಅದ್ಭುತ ಫೀಲ್ಡಿಂಗ್ ಜಾಂಟಿ ರೋಡ್ಸ್ ಇಂದ ಶುರುವಾಗಿದ್ದವರಲ್ಲಿ ಆ ಫೀಲ್ಡಿಂಗ್ ಇವತ್ತಿಗೂ ಇದೆ ಅವರಲ್ಲಿ. ಅಷ್ಟ್ರ ಮಟ್ಟಿಗೆ ಏಕ ವ್ಯಕ್ತಿ ಯಾರೋ ಒಬ್ಬ ಇಲ್ದೇ ಇರ್ಬೋದು, ಇಡೀ ಟೀಮ್ ನಲ್ಲಿ ಫೀಲ್ಡಿಂಗ್ ವಿಚಾರದಲ್ಲಿ ಅದ್ಭುತ. ನಮ್ದು ಇಷ್ಟೇನು ಕಳಪೆ ಇರಲಿಲ್ಲ ಸರ್. ನಾವು ಹಿಂದೆಯಿಂದ ನೋಡಿದೀವಲ್ಲ, ಇಷ್ಟು ಕಳಪೆ ಬಂದಿಲ್ಲ. ಈ ರವೀಂದ್ರ ಜಡೇಜಾ ಆಗಿರ್ಬೋದು, ನಮ್ಮ ರೋಹಿತ್ ಶರ್ಮಾ ಮತ್ತೆ ಕೊಹ್ಲಿ ನಿವೃತ್ತಿ ಕೊಟ್ಟ ಮೇಲೆ ಇಷ್ಟು ಕೆಟ್ಟದಾಗ ನೋಡ್ತಾ ಇರೋದು. ಇದಕ್ಕೆ ಕಾರಣ ಸೂರ್ಯಕುಮಾರ್ ಅವರ ಕ್ಯಾಪ್ಟನ್ಸಿ ಆ ಡಲ್ನೆಸ್ ಕಾಣಿಸ್ತಾ ಇದೆಯಾ ಅಥವಾ ಭಯ ಇಲ್ವಾ, ನರ್ವಸ್ ಏನು? ಅಲ್ಲ, ನರ್ವಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ಕಾನ್ಸಂಟ್ರೇಷನ್ ಯಾವ್ದ್ರ ಮೇಲೆ ಇದೆ ಅನ್ನೋದು. ನಮ್ಮಲ್ಲಿ ಕಾನ್ಸಂಟ್ರೇಷನ್ ಬಾಲಿಂಗು ಬ್ಯಾಟಿಂಗು ಇದ್ರ ಕಡೆನೇ ಹೆಚ್ಚು ಕಾನ್ಸಂಟ್ರೇಟ್ ಆಗ್ತಾ ಇದೆ. ಮತ್ತೆ ಆ ಒಬ್ರು ಇಬ್ರು ಇದ್ರೆ ಟೀಮ್ ನಲ್ಲಿ ಆತರ ಯುವರಾಜ್ ಸಿಂಗ್, ರೈನಾ, ಜಡೇಜಾ ಅಂತ ಒಂದ್ 2-3 ಜನ ಇದ್ರೆ ಆಟೋಮೆಟಿಕ್ ಆಗಿ ಉಳಿದವರು ಅದ್ರ ಜೊತೆ ಕೈಗೂಡಿಸ್ತಾರೆ, ಸೇರಿ ಹೋಗುತ್ತೆ. ಅವ್ರು ಹಿಡಿತಾ ಇರುವಾಗ ನಮಗೊಂದು ಜೋಶ್ ಬರುತ್ತೆ, ಹಿಡಿಬಹುದು, ಈ ತರ ಹಿಡಿಬಹುದು. ಇದೇನಾಗುತ್ತೆ, ಕೆಲವು ಸರಿ ಬಾಲ್ ಬರ್ತಾ ಇದ್ರೆ ಕ್ಯಾಚ್ ಹಿಡಿಯೋಕೆ ಮುಂದೋಗೋ ಬದಲು 2 ಹೆಜ್ಜೆ ಹಿಂದೋಗಿ ಬೌನ್ಸ್ ಆಗಿ ಹಿಡಿಯೋ ಮನಸ್ಥಿತಿ ಬಂದ್ಬಿಡುತ್ತೆ. ಅದು ಆಗಬಾರ್ದು. ನೀವಿಬ್ರು ಹೇಳ್ದಾಗೆ ನಮ್ಮಲ್ಲಿ ವೀಕ್ನೆಸ್ ಇದ್ರೆ ಅದು ಫೀಲ್ಡಿಂಗ್ ನಲ್ಲಿ ಸದ್ಯದ. ಇವಾಗ ಅದೇ ಹೋಮ್ ಅಡ್ವಾಂಟೇಜ್ ನಮಗೆ ಪ್ಲಸ್ ಆಗ್ಬೋದಾ ಇವತ್ತು? ಯಾಕಂದ್ರೆ ನರೇಂದ್ರ ಮೋದಿ ಸ್ಟೇಡಿಯಂ ಲಕ್ಷ ಜನ ಇರ್ತಾರೆ, ನಮಗೆ ಪ್ಲಸ್ ಆಗುತ್ತಾ ಇದು ಹೇಗೆ ಅಂತ? ಹೌದು, ಆದ್ರೆ ಅದನ್ನು ನಾವು ಏನ್ ಮಾಡ್ಬೇಕಂದ್ರೆ 2023 ವರ್ಲ್ಡ್ ಕಪ್ ಫೈನಲ್ ಆದಾಗಿಂದ ಅದನ್ನು ನಾವು ಅಷ್ಟಾಗಿ ತಗೊಂಡ್ ಬರ್ತೀವಿ. ಯಾಕಂದ್ರೆ ಅಲ್ಲಿ ಕ್ಯಾಪ್ಟನ್ಗಳು ಅದೇ ಇರುತ್ತೆ. ನಾವು 1 ಲಕ್ಷ ಜನನ ಸೈಲೆಂಟ್ ಮಾಡಿದ್ರೆ, ಒಂದು ಕ್ಷಣ ಸೈಲೆಂಟ್ ಮಾಡಿದಿದ್ರೆ ಅಲ್ಲಿಂದನೇ ನಮ್ಗೆ ಅವ್ರಿಗೆ ಅದು ಪ್ಲಸ್ ಆಗ್ತಾ ಹೋಗುತ್ತೆ. ಅಲ್ಲಿ ಆಗಿರೋದು ಇವಾಗ ವಾಂಖೇಡೆ ಸ್ಟೇಡಿಯಂ ಅಲ್ಲಿ ಅಭಿಷೇಕ್ ಶರ್ಮಾ ಅವ್ರು ವಿಕೆಟ್ ಬಿದ್ದ ತಕ್ಷಣ ಸೈಲೆಂಟ್ ಆಗೋಗ್ಬಿಡ್ತು USA ವಿರುದ್ಧ. ಹಾಗೆ ಅದೇ ರೀತಿ ಇವಾಗ 1 ಲಕ್ಷ ಜನ ಚೀರಾಡ್ತಾ ಇರ್ಬೇಕಾದ್ರೆ ಇದ್ದಂತಹ ಜೋಶು ನಮ್ಮ ಇಲ್ಲಿ ವಿಕೆಟ್ ಬಿದ್ದ ತಕ್ಷಣ ಅಲ್ಲಿ ಸೈಲೆಂಟ್ ಆಗಿಬಿಟ್ರೆ ಆಟೋಮೆಟಿಕ್ ನಮ್ಮಲ್ಲಿ ಕುಸ್ತಾ ಆಗ್ಬಿಡುತ್ತೆ. ಒಂದು ಹೋಪ್ಸ್ ಏನಂತಂದ್ರೆ ನನಗೆ ಟೀಮ್ ಇಂಡಿಯಾದಲ್ಲಿ ಬಾಲಿಂಗ್ ನಲ್ಲಿ ಆಗ್ಲಿ ಬ್ಯಾಟಿಂಗ್ ನಲ್ಲಿ ಆಗ್ಲಿ ಯಾರೋ ಒಬ್ರಿಬ್ರು ಫೇಲ್ ಆದ್ರು ಅಂದ್ರೆ ನರ್ವಸ್ ಆಗುವಂತ ಸಂದರ್ಭ ಏನಿಲ್ಲ. ಒಬ್ರಲ್ಲ ಒಬ್ರು ಆಡ್ತಾರೆ ಅಂತ. ಬಟ್ ಒಬ್ರಲ್ಲಿ ಒಬ್ರು ಆಡ್ತಾ ಇರೋದೇ ಮೈನಸ್ ಆಗ್ಬೋದಾ ಅಂತ? ಈಗ ನೋಡಿ, ಅಭಿಷೇಕ್ ಆಡಲ್ಲ, ಕಿಶನ್ ಆಡ್ಬಿಡ್ತಾರೆ, ಇನ್ನು ಸೂರ್ಯ ಆಡಲ್ಲ, ಆಮೇಲೆ ತಿಲಕ್ ಸ್ಲೋ ಆಡ್ತಾರೆ, ಆಮೇಲೆ ಕೊನೆಗೆ ಹಾರ್ದಿಕ್ ಪಾಂಡ್ಯ ಬಂದು ಒಂದ್ ಸ್ವಲ್ಪ 180 ಕ್ರಾಸ್ ಮಾಡ್ತಾ ಇದಾರೆ. ಇದೇ ನಮಗೆ ಮೈನಸ್ ಆಗ್ತಾ ಇದೆಯಾ? ಫಸ್ಟ್ ಬ್ಯಾಟಿಂಗ್ ಆದಾಗ ಇದು ಸಮಸ್ಯೆ ಆಗತ್ತೆ. ಸೆಕೆಂಡ್ ಬ್ಯಾಟಿಂಗ್ ಆದಾಗ ಚೇಸಿಂಗ್ ಒಂದು ಲೆಕ್ಕಾಚಾರ ಇರುತ್ತೆ. ನಾವು ಈ ರೀತಿ ಆಡ್ಕೊಂಡು ಹೋದ್ರೆ ಅನುಕೂಲ ಅಂತ ಹೇಳಿ 100 ಬಾಲಿಗೆ 160 ಬೇಕು ಅಂತಂದ್ರೆ ಅವಾಗ್ಲಿಂದನೇ ಹಿಟ್ಟಿಂಗ್ ಮಾಡ್ಬೇಕಂತ ಅಗತ್ಯ ಇರಲ್ಲ. ಸ್ಲೋಲಿ ತಗೊಂಡು ಹೋಗುವಂತ ಆ ಒಂದು ಅನುಭವ ಈ ಟೀಮ್ ಇಂಡಿಯಾದಲ್ಲಿ ಇದೆ. ಈಗ ಇರೋರಲ್ಲಿ ಯಾರು ಕೂಡ 5 ಮ್ಯಾಚ್ 10 ಮ್ಯಾಚ್ ಆಡಿದಂಥವ್ರಲ್ಲ, ಎಲ್ರಿಗೂ ಕೂಡ ಆ ಒಂದು ಅನುಭವ ಇರೋದ್ರಿಂದ. ಬಟ್ ಅನುಭವ ಇದೆ ಸರ್. ಬಟ್ ಏನ್ ಗೊತ್ತಾ, ಇಲ್ಲಿ ಅಭಿಷೇಕ್ ಶರ್ಮಾ ಫಾರ್ಮಲ್ ಇಲ್ಲ. ಓಕೆ, ಕಿಶನ್ ಒಳ್ಳೆ ಫಾರ್ಮಲ್. ಕಿಶನ್ ಅಭಿಷೇಕ್ ಶರ್ಮಾ ಬೇಗ ಔಟ್ ಆದ್ರು. ಇಲ್ಲಿ ನಾವು ರನ್ ಕಲೆ ಹಾಕೋದಕ್ಕೆ ಟ್ರೈ ಮಾಡ್ಬೇಕಾ, ಇಲ್ಲ ತಿಲಕ್ ವರ್ಮಾ, ಸೂರ್ಯಕುಮಾರ್ ತಮ್ಮ ನೈಜ ಆಟವನ್ನು ಆಡ್ಬೇಕಾ? ನಿಂತು ಆಡ್ಲೇಬೇಕಾಗತ್ತೆ, ಅನಿವಾರ್ಯ ಆಗುತ್ತೆ. ಆರಂಭದಲ್ಲಿ ಅವ್ರು ಹೋಗ್ಲಿ ನಮ್ಮಾಟ ನಾವು ಆಡ್ತೀವಿ ಅಂತ ಹಿಟ್ ಮಾಡಕ್ ಹೋಗಕ್ಕಾಗಲ್ಲ. ಯಾಕಂತಂದ್ರೆ ವಿಕೆಟ್ ಆರಂಭದಲ್ಲಿ ಹೋಯ್ತು ಅಂದ್ರೆ ಬೌಲರ್ಗಳ ಕಾನ್ಫಿಡೆನ್ಸ್ ಜಾಸ್ತಿ ಆಗಿರುತ್ತೆ. ಅವಾಗ ಅವರಲ್ಲಿ ಇರುವಂತ ಎಲ್ಲ ಟ್ರಿಕ್ಸ್ ಅನ್ನು ಪ್ರಯೋಗ ಮಾಡಕ್ಕೆ ಶುರು ಮಾಡ್ತಾರೆ. ಅಂತ ಸಂದರ್ಭದಲ್ಲಿ ಒಂದ್ ಸ್ವಲ್ಪ ಹೊತ್ತು ಕ್ರೀಸ್ ನಲ್ಲಿ ನಿಂತರೆ ಅವಾಗ ಬೌಲರ್ಗಳಿಗೆ ಅವ್ರ ಟೀಮಿಗೆ ಪ್ರೆಷರ್ ಬರಕ್ ಶುರು ಆಗುತ್ತೆ. ಇವ್ರು ಇನ್ನಿಂಗ್ಸ್ ಕಟ್ತಾ ಇದಾರೆ ಅನ್ನುವಾಗ ಆಟೋಮೆಟಿಕ್ ಆಗಿ ಒಂದ್ ಸ್ವಲ್ಪ ಅವ್ರ ಮೇಲೆ ಒತ್ತಡ ಶುರು ಆಗುತ್ತೆ. ಯಾಕಂದ್ರೆ 10 ಓವರ್ ವರೆಗೆ ಒಂದು 70-80 ರನ್ ಅಷ್ಟೇ ಆಯ್ತು, ವಿಕೆಟ್ ಮತ್ತೆ ಹೋಗಿಲ್ಲ ಅಂತಂದ್ರೆ ಆವಾಗ ಅವರಿಗೆ ಒತ್ತಡ ಶುರು ಆಗುತ್ತೆ. ಮುಂದೆ ಬರುವಂತ ಬ್ಯಾಟ್ಸ್ಮನ್ ಗಳಿಗೂ ಒಂದ್ ಲೆವೆಲ್ ಸ್ಕೋರ್ ಇದೆ, ನಾವು ಇದನ್ನ ಎತ್ಕೊಂಡು ಹೋಗೋಣ ಅನ್ನೋಂಥ ವಿಶ್ವಾಸ ಇರುತ್ತೆ. ಸೊ ಇಲ್ಲಿ ವಿಕೆಟ್ ಹೋಯ್ತು ಅಂದ ತಕ್ಷಣ ನಮ್ಮವರು ಹೋಗ್ಲಿ ಅಂತ ಮತ್ತೆ ಹೊಡಿಯಕ್ಕೆ ಹೋದ್ರೆ ಶ್ರೀಲಂಕಾ ಆಗ್ತೀವಿ ಅಷ್ಟೇ. ಇವತ್ತಿನ ಶ್ರೀಲಂಕಾ. ಓಕೆ ರಘು, ಇವತ್ತು ಅಕಸ್ಮಾತ್ ಆಗಿ ನಮ್ದು ಮೊದಲು ಬ್ಯಾಟಿಂಗ್ ಮಾಡಿದ್ರೆ ಎಷ್ಟು ಟಾರ್ಗೆಟ್ ಕೊಡಬೇಕು? ಇಲ್ಲಪ್ಪ ನಮ್ಮ ಸೆಕೆಂಡ್ ಬಂತು ಅಂತಂದ್ರೆ ನಾವು ಎಷ್ಟು ಟಾರ್ಗೆಟ್ನ ತಗೋಬೇಕು? ನಿಂಗೆ ಏನು ಅನ್ಸುತ್ತೆ?
ಸರ್ ಅದೇ ನಾನು ಅಭಿಷೇಕ್ ಶರ್ಮಾ ಅವರು ಫಾರ್ಮಿಗೆ ಬಂದೇ ಬರ್ತಾರೆ ಅನ್ನೋ ಒಂದು ನಿರೀಕ್ಷೆ ಇಟ್ಕೊಂಡಿದ್ದೀನಲ್ಲ, ಅವ್ರು ಬಂದರೆ 250 ಗಡಿ ದಾಟಿಸೋ ಹಾಗೆ ರನ್ ಮಾಡಬೇಕು. ಯಾಕಂದರೆ ಕಡಿಮೆ ರನ್ ಅಂತೂ ಸಾಕಾಗಲ್ಲ. ಯಾಕಂದರೆ ಅವರಿಗೆ ಟೀಕೆ ಟಿಪ್ಪಣಿಗಳು ಬಂದಿರೋ ವಿಚಾರಕ್ಕೆ ಅವರು ಅದಕ್ಕೆ ಉತ್ತರ ಕೊಡಬೇಕಂದ್ರೆ 250 ಗಡಿ ದಾಟಬೇಕು. ಆದರೆ ಇನ್ನು ನಮಗೆ ಸೆಕೆಂಡ್ ಬ್ಯಾಟಿಂಗ್ ಸಿಕ್ತಂದ್ರೆ 200 ರನ್ ಅಂತೂ ನಾವು ಚೇಸ್ ಮಾಡಲೇಬೇಕಾಗಿರುತ್ತೆ. ಯಾಕಂದರೆ ಇದೇ ನಮಗೆ ಮುಂದಿನ ಚೇಸ್ ಮಾಡ್ತೀವಿ ಅನ್ನೋದು ಕಾನ್ಫಿಡೆನ್ಸ್ ಬರಬೇಕು. ಈ ಒಂದು ಮ್ಯಾಚ್ ಮಾಡ್ತೀವಿ 200 ಆದ್ರೆ, ಯಾಕಂದ್ರೆ ಡ್ಯೂ ಫ್ಯಾಕ್ಟರ್ ಇರುತ್ತೆ ಅಂತ ಒಂದು ಕಡೆ ಆದ್ರೆ, ಇನ್ನು ನಮಗೆ ಮುಂದಿನ ಹಂತದಲ್ಲಿ ಯಾವ ರೀತಿ ಬರುತ್ತೆ ಅಂತ ಗೊತ್ತಾಗಲ್ಲ. ಮುಂದೆ ವೆಸ್ಟ್ ಇಂಡೀಸ್ ಅಂತ ಟೀಮ್ನ ಎದುರಿಸಬೇಕಂದ್ರೆ ನಾವು ಇವಾಗಿಂದಲೇ ಒಂದು ಚೇಸಿಂಗ್ ಮಾಡೋದ್ರಲ್ಲೂ ಒಂದು ಸ್ವಲ್ಪ ಮುಂದೆ ಬರಬೇಕು. ಯಾಕಂದ್ರೆ ಇವಾಗ ನಾವು ಆಡಿರೋದೆಲ್ಲ ಡಿಫೆಂಡ್ ಮಾಡ್ಕೊಂಡು ಗೆದ್ದಿದ್ದೀವಿ. ಚೇಸಿಂಗ್ ನಾವು ಯಾವ ರೀತಿ ಆಡ್ತೀವಿ ಅನ್ನೋದನ್ನ ಈ ಒಂದು ಮ್ಯಾಚ್ನಲ್ಲಿ ನೋಡ್ಕೊಬೇಕಾಗಿದೆ. 200 ರನ್ ಈ ಒಂದು ಪಿಚ್ನಲ್ಲಿ 200 ರನ್ ಚೇಸ್ ಮಾಡಬಹುದು ಅಂತ ನನ್ನ ಅನಿಸಿಕೆ. ಸರ್ ಇವತ್ತು ಗೆಲ್ತಾರ ಹೆಂಗೆ? 100% ಗೆಲ್ತಾರೆ. ಆದರೆ ಒನ್ ಸೈಡ್ ಆಗಲ್ಲ ಅಂತ ನನ್ನ ಫೀಲ್. ಒನ್ ಸೈಡ್ ಆಗಲ್ಲ, ನಾನು ಅದೇ ಅನ್ಕೊಂಡಿದ್ದೆ. ಟಫ್ ಫೈಟ್ ಅಲ್ಲಿ ಗೆಲ್ಬಹುದು ಅಂತ. ಒಂದು ಸೆಕೆಂಡ್ ಇದಾದ್ರೂ ಸಹಿತ ಅಂದ್ರೆ ಇನ್ ಕೇಸ್ ಫಸ್ಟ್ ಬ್ಯಾಟಿಂಗ್ ನಮ್ದು ಆಯ್ತು ಅಂದ್ರೂ ಒಂದು 15-18 ರನ್ನಲ್ಲಿ ಗೆಲ್ಬಹುದು ಅಂತ. ಬಟ್ ಬಾಲಿಂಗ್ನಲ್ಲಿ ಇವರೇ ಮಿಂಚ್ತಾರೆ ಅಂತ ನಿಮ್ಗೆ ಏನಾದರೂ ಅನ್ಸುತ್ತಾ? ನೀವು ಹೇಳ್ತೀರಾ ಒಂದು ಕಡೆ ಬೌನ್ಸಿ ಪಿಚ್ಚು ಅಂದರೆ ನಮಗೆ ಬೂಮ್ರಾ ಹರ್ಷದೀಪ್ ಮಿಂಚಬೇಕು. ಬಟ್ ನನಗೆ ಯಾಕೋ ವರುಣ್ ಚಕ್ರವರ್ತಿ ಹೀರೋ ಆಗ್ತಾರೆ. ವರುಣ್ ಚಕ್ರವರ್ತಿ ಅದೇನಲ್ಲ, ಅವ್ರು ಲೈನ್ ಅಂಡ್ ಲೆಂತ್ ಮೇಲೆ ಗಮನ, ಪಿಚ್ ಹೇಗೆ ವರ್ತನೆ ಮಾಡುತ್ತೆ ಅದಕ್ಕಿಂತ ಹೆಚ್ಚಾಗಿ ಲೈನ್ ಅಂಡ್ ಲೆಂತ್ ಮೇಲೆ ಗಮನ ಇರುತ್ತೆ. ಅದು ವರ್ಕ್ ಆಗುತ್ತೆ ಅಂತ ನನ್ನ ಒಂದು ಹೋಪ್ಸ್. ಏನಾದರೂ ಬದಲಾವಣೆ ಬೇಕಾ ಇವತ್ತು? ಅದೇ ಸರ್, ಫೀಲ್ಡಿಂಗ್ ನಲ್ಲಿ ಸ್ವಲ್ಪ ಬದಲಾವಣೆ. ಪ್ಲೇಯಿಂಗ್ 11 ನಲ್ಲಿ ನನಗೆ ಅದೇ ಒಂದು ಥರ್ಡ್ ಪೊಸಿಷನ್ ಅಲ್ಲಿ ತಿಲಕ್ ವರ್ಮಾ ಅವರನ್ನೇ ಮುಂದುವರಿಸ್ತಾರೆ ಅಂತ ಅಂದ್ರೆ, ಆ ಒಂದು ಪೊಸಿಷನ್ ಅಲ್ಲಿ ಸೂರ್ಯಕುಮಾರ್ ಯಾದವ್ ಬಂದು 4th ಪೊಸಿಷನ್ ಅಲ್ಲಿ ಅಂತ ಒಂದು, ಯಾಕಂದ್ರೆ ರೈಟ್ ಲೆಫ್ಟ್ ಕಾಂಬಿನೇಷನ್ ಮಿಸ್ ಮಾಡ್ಕೊಂತ ಇದೀವಿ ಭಾರತೀಯ ಅಭಿಮಾನಿಗಳು. ನೋಡೋಣ ಏನ್ ಮಾಡ್ತಾರೆ ಅಂತ. ಇದುವರೆಗೂ ಕಾರ್ಯಕ್ರಮದಲ್ಲಿ ಇಬ್ರು ಭಾಗವಹಿಸಿದ್ರೆ ಇಬ್ರು ಕೂಡ ಥ್ಯಾಂಕ್ ಯು ಸೊ ಮಚ್. ಎಸ್ ವೀಕ್ಷಕರೇ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ T20 ಸೂಪರ್ 8 ಪಂದ್ಯದ ಮೊದಲ ಭಾರತದ ಪಂದ್ಯ ಇವತ್ತು ಆರಂಭ ಆಗುತ್ತೆ. ಎರಡೂ ತಂಡಗಳು ಕೂಡ ತುಂಬ ಸ್ಟ್ರಾಂಗ್ ಆಗಿದೆ. ಬ್ಯಾಟಿಂಗ್, ಫೀಲ್ಡಿಂಗ್, ಆಲ್ರೌಂಡರ್ಗಳು ಎಲ್ಲರೂ ಕೂಡ ತುಂಬ ಸ್ಟ್ರಾಂಗ್ ಆಗಿದ್ದಾರೆ. ಬಟ್ ಯಾರು ಗೆಲ್ತಾರೆ, ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಯಾರು ಆ ಗೆಲುವಿನ ಹಾರವನ್ನು ಹಾಕೋತಾರೆ ಅನ್ನೋದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗುತ್ತೆ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.